ಎಲ್ಲರಿಗೂ ನಮಸ್ತೆ. ಆರ್ ಎನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ ಎನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು 12 ಪೋರ್ಟಲ್ ನ್ಯೂ ಕ್ಲಾಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते हैं। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ನೋಡಿ ಎಲ್ಲರಿಗೂ ಗೊತ್ತಿರೋಂಗೆ ಇದು 12 ಪೋರ್ಟಲ್. ಒಂದೇ ನಿಮಿಷ.
ಸ್ಕ್ರೀನ್ ಕಾಣಿಸ್ತಾ ಐತೆ ಎಲ್ಲರಿಗೂ? ಹಲೋ, ಹಲೋ. ಒಂದೇ ಒಂದು ನಿಮಿಷ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಇವತ್ತು ನಾವು ಮಾಡ್ತಾ ಇರುವಂತದ್ದು ಯಾವುದು 12 ಪೋರ್ಟಲ್ ಅಕ್ಟಿವೇಶನ್. 12 ಪೋರ್ಟಲ್ ಇನ್ ದ ಸೆನ್ಸ್, ಇದು ನ್ಯೂಮರಾಲಜಿ ನಲ್ಲಿ ಎಸ್ಪೆಷಲಿ ದೇರ್ ಆರ್ ಡಿಫರೆಂಟ್ ಪೋರ್ಟಲ್ಸ್ ಆರ್ ದೇರ್. ಈ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಬೇರೆ ಬೇರೆ ಡಿಫರೆಂಟ್ ಆದಂತ ಒಂದು ಪೋರ್ಟಲ್ಸ್ ಇದೆ. ಅದರಲ್ಲಿ ಈ ಒಂದು 12 ಅನ್ನೋದು ಕೂಡ ಒಂದು ಪೋರ್ಟಲ್. ಏನಿದು 12 ಪೋರ್ಟಲ್ ಅಂತಂದ್ರೆ, ಯೂಶಲಿ ಏನು ದಟ್ ಈಸ್ 11 ಪೋರ್ಟಲ್, 88 ಪೋರ್ಟಲ್, 88 ಲಯನ್ಸ್ ಗೇಟ್,
ದೇರ್ ಆರ್ ಡಿಫ್ರೆಂಟ್ ಪೋರ್ಟಲ್ಸ್ ಆದೆ. ಅದರಲ್ಲಿ ಈ ಒಂದು 12 ಪೋರ್ಟಲ್ ಕೂಡ ಒಂದು. ನೋಡಿ ಏನಿದೆ 12 ಪೋರ್ಟಲ್ ಅಂತಂದ್ರೆ 12 ಪೋರ್ಟಲ್ ಅಲ್ಲಿ ಯೂಶಲಿ ಮೇಜರ್ಲಿ ಬರುವಂತದ್ದು ಇದು 12:12 ಅದರಲ್ಲಿ ಬರುತ್ತೆ. 12:12 ಅಂತಂದ್ರೆ ಏನು, ಇವತ್ತು 11 ಡಿಸೆಂಬರ್, ನಾಳೆ 12ನೇ ತಾರೀಕು ಬರುತ್ತೆ. ನೆಕ್ಸ್ಟ್ 12ನೇ ತಿಂಗಳು ಕೂಡ ಏನು ಬರುತ್ತೆ. ಇದೇ ದಟ್ ಈಸ್ 12 ಪೋರ್ಟಲ್. ಎಕ್ಸಾಕ್ಟ್ಲಿ ಯಾವಾಗ ಇರುತ್ತೆ ಅಂದ್ರೆ ಇದು 12 ಡೇ, ನಾಳೆ 12 ಗಂಟೆ 12 ನಿಮಿಷಕ್ಕೆ ಈ ಒಂದು ಪೋರ್ಟಲ್ ದಟ್ ಈಸ್ ಆಕ್ಟಿವೇಶನ್ ಅಲ್ಲಿ ಇರುತ್ತೆ. ಈ ಆಕ್ಟಿವೇಶನ್ ಅಲ್ಲಿ ಇದ್ದಾಗ ನಾವು ಏನು ಈ ಒಂದು 12 ಪೋರ್ಟಲ್ ಮೇಜರ್ ಬೆನಿಫಿಟ್ ಅಂತಂದ್ರೆ 12 portal is the end portal of the year 2025. ಈ ಒಂದು 2025 ಏನಿದೆ, ಈ 2025 ಗೆ ಏನು ದಟ್ ಈಸ್ ಎಂಡ್. ಈ ಒಂದು 2025 ಅಲ್ಲಿ ನಾವು ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಂತಂದ್ರೆ ಈ ಒಂದು ಪೋರ್ಟಲ್ ನಮ್ಗೆ ಏನೋ ದಟ್ ಈಸ್ ಸಹಾಯ ಮಾಡುತ್ತೆ. ನೋಡಿ ಯಾವ ರೀತಿ ಈ ಒಂದು ಸಹಾಯ ಮಾಡುತ್ತೆ ಅಂತ ಬಂದಾಗ, ಒಂದೇ ನಿಮಿಷ. ಈ ಒಂದು ಪೋರ್ಟಲ್ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಬಂದಾಗ, ಈ ಒಂದು ಪೋರ್ಟಲ್ ನಮ್ಗೆ ಕಾಸ್ಮಿಕ್ ಅಲೈನ್ಮೆಂಟ್ ಗೇಟ್ವೇ ಅಂತಾನು ಇದನ್ನ ಕರಿತೀವಿ. ಕಾಸ್ಮಿಕ್ ಅಲೈನ್ಮೆಂಟ್ ಗೇಟ್ವೇ ಅಂತಂದ್ರೆ ಏನಿದು ಕಾಸ್ಮಿಕ್ ಅಲೈನ್ಮೆಂಟ್ ಅಂತಂದ್ರೆ, ನಾವು ಇವಾಗ ಏನು ಒಂದು 2025 ಅಲ್ಲಿ ಇದೀವಿ. ಈ 2025 ಗ್ರಿಗೇರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಕ್ಯಾಲೆಂಡರ್ ಈ ಒಂದು ಎಂಡ್ ಆಗಿ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೆ, ಇದು 26 ಏನು ಬಿಗಿನ್ ಆಗುತ್ತೆ. ಇದು ಏನು ದಟ್ ಈಸ್ ಅಲೈನ್ಮೆಂಟ್ ಚೇಂಜ್ ಆಗುವಂತದ್ದು. ದಟ್ ಈಸ್ ನಮ್ಮ ಎಂಟೈರ್ ಕ್ಯಾಲೆಂಡರ್ಸ್ ಏನಿದೆ, ಅಫ್ಕೋರ್ಸ್ ನಮ್ಗೆ ನಮ್ಮ ಒಂದು ಹಿಂದೂ ಸನಾತನ ಪರಂಪರೆ ಪ್ರಕಾರ ನಮ್ಗೆ ಹೊಸ ವರ್ಷ ಯಾವುದು ದಟ್ ಈಸ್ ಯುಗಾದಿನೇ. ಬಟ್ ನಮ್ಮ ಪಂಚಾಂಗಗಳೆಲ್ಲನೂ ಕೂಡ ಬರೋದು ಯುಗಾದಿಯಿಂದಾನೆ. ಬಟ್ ಕ್ಯಾಲೆಂಡರ್ ಏನಾಗುತ್ತೆ ದಟ್ ಈಸ್ ಜನವರಿ ಟು ಜನವರಿಯಿಂದಾನೇ ಬರುತ್ತೆ. ಇದನ್ನ ನಾವು ಈ ಒಂದು ಇದರಿಂದ ಏನು ದಟ್ ಈಸ್ ಅಲೈನ್ಮೆಂಟ್ಸ್ ಏನು ದಟ್ ಈಸ್ ಓವರ್ ಆಲ್ ಆಗಿ ಏನು ದಟ್ ಈಸ್ ಸಮ್ ನ್ಯೂ ಕ್ಯಾಲೆಂಡರ್ ದಟ್ ವಿಲ್ ಬಿ ಬಿಗಿನ್, ಅಥವಾ ನ್ಯೂ ಡೈರೀಸ್ ಏನು ಬಿಗಿನ್ ಆಗುತ್ತೆ. ಅದೇ ರೀತಿ ಕೆಲವೊಂದು ಶಿಫ್ಟ್ ಇಂದ ದಡ್ದ ಅಂಡ್ ಎಕಾನಮಿ ದಟ್ ಈಸ್ ಶಿಫ್ಟ್ ಇಂದ ದಡ್ದ ಅಂಡ್ ಅಲೈನ್ಮೆಂಟ್ಸ್ ಎನರ್ಜೀಸ್ ಅಲೈನ್ಮೆಂಟ್ ಏನು ಶಿಫ್ಟ್ ಆಗುತ್ತೆ. ಅಂದ್ರೆ ನಮ್ಗೆ ಯುಗಾದಿ ಆದ್ರೂ ಕೂಡ ನಾವು ಜನವರಿ 1 2026 ಬಂದಿದ ತಕ್ಷಣ ನಾವೇನ್ ಮಾಡ್ಬೇಕು ದಟ್ ಈಸ್ 2025 ಅಂತಾನೆ ಬರೀಕ್ ಬರಲ್ಲ. ಬಟ್ ನಾವ್ ಏನೇ ಒಂದು ಡೇಟ್ಸ್ ಹಾಕ್ಬೇಕಂದ್ರೆ ಅವಾಗ ನಾವೇನ್ ಹಾಕ್ಬೇಕು 2026 ಅಂತಾನೆ ಹಾಕ್ಬೇಕು. ನಮ್ಮ ಎಂಟೈರ್ ಡಿಸ್ಪ್ಲೇ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಏನೇನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಡಿಸ್ಪ್ಲೇ ಇದೆಯೋ ಆ ಡಿಸ್ಪ್ಲೇ ನಲ್ಲಿ ಎಲ್ಲಾನು ಕೂಡ ಏನು ದಟ್ ಈಸ್ 2026 ಅಂತಾನೆ ಡಿಸ್ಪ್ಲೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಏನು ದಟ್ ಈಸ್ ಯುಗಾದಿ ತನಕ ಮತ್ತೆ ಏನು 2025 ಅಂತ ಡಿಸ್ಪ್ಲೇ ಆಗಲ್ಲ. ಇದು ಏನು ದಟ್ ಈಸ್ ಕಾಸ್ಮಿಕ್ ಅಲೈನ್ಮೆಂಟ್ ಏನು ದಟ್ ಈಸ್ ಆಗುವಂತದ್ದು. ಈ ಒಂದು ಕಾಸ್ಮಿಕ್ ಅಲೈನ್ಮೆಂಟ್ ಅಲ್ಲಿ ಈ ಒಂದು 12 ಪೋರ್ಟಲ್ ಅಲ್ಲಿ ನಾವು ಯಾವ ರೀತಿ ಬೆನಿಫಿಟ್ ತಗೋಬೇಕಂತಂದ್ರೆ, ವಿ ಕ್ಯಾನ್ ರಿಲೀಸ್ ಅಂಡ್ ಓಲ್ಡ್ ಪ್ಯಾಟರ್ನ್ಸ್. ಏನು ಓಲ್ಡ್ ಪ್ಯಾಟರ್ನ್ಸ್ ಅಂತಂದ್ರೆ, ಈ ಒಂದು 2025 ಅಲ್ಲಿ ದೇರ್ ಆರ್ 12 ಪೋರ್ಟಲ್ಸ್ ಬಂದಿರುತ್ತೆ. ಯಾವ್ದು ದಟ್ ಈಸ್ ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ಏನು ದಟ್ ಈಸ್ 12 ಪೋರ್ಟಲ್ಸ್ ಬರುತ್ತೆ. ಅಂದ್ರೆ ಕ್ಯಾಲೆಂಡರ್ ಪ್ರಕಾರ ನಾನು ಹೇಳ್ತಾ ಇರೋದು. ಆದ್ರೆ ಅಂದ್ರೆ ನಮ್ಮ ನ್ಯೂಮರಾಲಜಿ ಪ್ರಕಾರ ಏನು 12 ಪೋರ್ಟಲ್ಸ್ ಏನು ಇರುತ್ತೆ. ಈ 12 ಪೋರ್ಟಲ್ಸ್ ಅಲ್ಲಿ ಅಂದ್ರೆ 12 ಪೋರ್ಟಲ್ ಅಲ್ಲ ಹೇಳ್ತಾ ಇರೋದು. ಎವ್ರಿ ಮಂತ್ ಏನು ದಟ್ ಈಸ್ ದೇರ್ ಆರ್ ಡಿಫರೆಂಟ್ ಅಲೈನ್ಮೆಂಟ್ಸ್ ಅಂಡ್ ಡಿಫರೆಂಟ್ ಎನರ್ಜಿ ಶಿಫ್ಟ್ ದಟ್ ವಿಲ್ ಬಿ ದೇ. ಅದ್ರ ಪ್ರಕಾರ ಏನು 12 ಪೋರ್ಟಲ್ಸ್ ಇರುತ್ತೆ. ಈ 12 ಪೋರ್ಟಲ್ಸ್ ಅಲ್ಲಿ 11 ಪೋರ್ಟಲ್ಸ್ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿ ಇವಾಗ ಏನು ದಟ್ ಈಸ್ ಡಿಸೆಂಬರ್ ಅಲ್ಲಿ 12 ಪೋರ್ಟಲ್ ಗೆ ಬಂದಿದೀವಿ. ಅಂದ್ರೆ 12 ಪೋರ್ಟಲ್ ಅಲ್ಲಿ ಇದು ಏನು ದಟ್ ಈಸ್ 2025 ಏನು ದಟ್ ಈಸ್ ಲಾಸ್ಟ್ ಪೋರ್ಟಲ್. ಈ ಒಂದು ಲಾಸ್ಟ್ ಪೋರ್ಟಲ್ ಅಲ್ಲಿ ಏನೇನು ಓಲ್ಡ್ ದಟ್ ಈಸ್ ವಾಟ್ ಎವರ್ ದ ಥಿಂಗ್ಸ್ ದಟ್ ವಿಲ್ ಬಿ ಅಕ್ಕರ್. ಅಂದ್ರೆ 2025 ಏನೇನು ಒಂದು
ಏನೇನ್ ಒಂದು ಶಿಫ್ಟ್ ಆಗಿತ್ತು, ಎನರ್ಜಿ ಶಿಫ್ಟ್ ಏನೇನಾಗಿತ್ತು, ಆ ಎನರ್ಜಿ ಶಿಫ್ಟ್ಸ್ ಎಲ್ಲಾನು ಕೂಡ ನಾವೇನು ದಟ್ ಈಸ್ ಈ ಒಂದು 2025 ಏನು ದಟ್ ಈಸ್ ಓಲ್ಡ್ ಪ್ಯಾಟರ್ನ್ಸ್ ಎಲ್ಲಾನು ಕೂಡ ನಾವು ರಿಲೀಸ್ ಮಾಡ್ಬೋದು. ರಿಲೀಸ್ ಮಾಡ್ಕೊಳೋದಕ್ಕಂತಂದ್ರೆ ಅಫರ್ಮೇಷನ್ಸ್ ಮುಖಾಂತರ ರಿಲೀಸ್ ಮಾಡ್ಕೊಳೋದು, ಅಥವಾ ದರ್ ಈಸ್ ಎ ಸಪರೇಟ್ ಪ್ರೊಸೀಜರ್ ದಟ್ ವಿಲ್ ಪ್ರೊಸೀಜರ್ ಪ್ರಕಾರ ಏನು ನಾವು ರಿಲೀಸ್ ಮಾಡ್ಕೊಳೋದಕ್ಕೆ ಈ ಒಂದು 1212 ಪೋರ್ಟಲ್ ಅನ್ನೋದು ಬರುತ್ತೆ. ಅದೇ ಏನು ದಟ್ ಈಸ್ 1212 ಪೋರ್ಟಲ್ ಮೀನಿಂಗ್. ನೆಕ್ಸ್ಟ್ ಆಕ್ಟಿವೇಟ್ಸ್ ನ್ಯೂ ದಟ್ ದೆನ್ ಅಬಂಡೆನ್ಸ್, ಅಂದ್ರೆ ಎಲ್ಲ ರಿಲೀಸ್ ಆಗಿದ ತಕ್ಷಣ ನ್ಯೂ ಅಬಂಡೆನ್ಸ್ ಸೈಕಲ್ ಏನು ಬಿಗಿನ್ ಆಗುತ್ತೆ. ನ್ಯೂ ಅಬಂಡೆನ್ಸ್ ಸೈಕಲ್ ಹೆಂಗ್ ಬಿಗಿನ್ ಆಗುತ್ತಂದ್ರೆ 2026 ಅಲ್ಲಿ 1:1 ಏನು ದಟ್ ಈಸ್ ಪೋರ್ಟಲ್ ಬರುತ್ತೆ. ಅಂದ್ರೆ 1:1 ಪೋರ್ಟಲ್ ಅಂತ ಬರುತ್ತೆ. ಆ 1:1 ಪೋರ್ಟಲ್ ಪ್ರಕಾರ ಎನರ್ಜೀಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಅಲೈನ್ ಆಗುತ್ತೆ. ಎನರ್ಜೀಸ್ ಏನು ಅಲೈನ್ ಆಗ್ಬಿಟ್ಟು ದಟ್ ವಿಲ್ ಬಿ ನ್ಯೂ ಬಿಗಿನಿಂಗ್ ಅನ್ನೋದು ಏನು ಸ್ಟಾರ್ಟ್ ಆಗುತ್ತೆ. ಆ ಒಂದು ನ್ಯೂ ಬಿಗಿನಿಂಗ್ ಏನು ದಟ್ ಈಸ್ ಇಲ್ಲಿ ನಾವು ಏನು ಕ್ಲಿಯರ್ ಮಾಡ್ಕೊಂಡಿದ್ರೆ ಓಲ್ಡ್ ಏನು ದಟ್ ಈಸ್ ಪ್ಯಾಟ್ರನ್ಸ್ ಎಲ್ಲಾನು ಕೂಡ ಅವಾಗ ಏನು ದಟ್ ಈಸ್ 1:1 ಪೋರ್ಟಲ್ ಅಲ್ಲಿ ನಾವು ವೆರಿ ಈಸಿಲಿ ನ್ಯೂ ಅಬಂಡೆನ್ಸ್ ಸೈಕಲ್ ಏನು ದಟ್ ಈಸ್ ವೆರಿ ಈಸಿಲಿ ನಾವು ಆಕ್ಟಿವೇಟ್ ಮಾಡ್ಕೋಬಹುದು ಅಥವಾ ಅದರಿಂದ ಪ್ರಯೋಜನ ಪಡ್ಕೋಬಹುದು. ನೆಕ್ಸ್ಟ್ ನ್ಯೂಮರಾಲಜಿ ವೈಬ್ರೇಷನ್ಸ್ ಏನು ದಟ್ ಈಸ್ ಈ ಒಂದು 1212 ಪೋರ್ಟಲ್ ಏನಂತಂದ್ರೆ 6 ಎನರ್ಜೀಸ್ ಏನು ಬರುತ್ತೆ. ಅದು 6 ಎನರ್ಜೀಸ್ ಹೆಂಗ್ ಬರುತ್ತೆ ನಿಮ್ಗೆ ತೋರಿಸ್ತೀನಿ. ಅದರ ಜೊತೆಗೆ ಎನ್ಹಾನ್ಸಸ್ ಮ್ಯಾನಿಫೆಸ್ಟೇಷನ್ ಪವರ್, ಇದು ಮ್ಯಾನಿಫೆಸ್ಟೇಷನ್ ಪವರ್ ಏನು ಎನ್ಹಾನ್ಸ್ ಮಾಡುತ್ತೆ. ಯಾವ ರೀತಿ ಎನ್ಹಾನ್ಸ್ ಮಾಡುತ್ತೆ ಅಂತಂದ್ರೆ ನಮ್ಮ ಒಂದು ಓಲ್ಡ್ ಪ್ಯಾಟರ್ನ್ ರಿಲೀಸ್ ಮಾಡಿ, ಅಂದ್ರೆ 1212 ಪೋರ್ಟಲ್ ಅಲ್ಲಿ ಡಿಸೆಂಬರ್ ಅಲ್ಲಿ ರಿಲೀಸ್ ಮಾಡಿ ವಿ ಆರ್ ಶಿಫ್ಟಿಂಗ್ ಟು ದ ಜನವರಿ. ಅಂದ್ರೆ ಡಿಸೆಂಬರ್ ಏನಿದೆ ಈ ಡಿಸೆಂಬರ್ ಇಲ್ಲಿ ಇರುವಂತದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಜನವರಿ ಅಂದ್ರೆ ನ್ಯೂ ಇದಕ್ಕೆ ದಟ್ ಈಸ್ ಶಿಫ್ಟ್ ಆಗ್ತೀವಿ. ಅದೇ ಏನು ದಟ್ ಈಸ್ ಎನ್ಹಾನ್ಸಸ್ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಆಯ್ತಾ. ಇದನ್ನು ಕೂಡ ನಾವು ಏನು ದಟ್ ಈಸ್ ಈ ಒಂದು 1212 ಪೋರ್ಟಲ್ ಅಲ್ಲಿ ವೆರಿ ಈಸಿಲಿ ಮಾಡ್ಕೋಬಹುದು. ಇದು ಯೂಶಲಿ ಏನು ದಟ್ ಈಸ್ ದ ಮೀನಿಂಗ್ ಆಫ್ ಏನು ದಟ್ ಈಸ್ 1212 ಪೋರ್ಟಲ್. ನೆಕ್ಸ್ಟ್ ಹಾರನ ಏನು ದಟ್ ಈಸ್ ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂದ್ರೆ ಅಂಡ್ ಬ್ಲಾಕೇಜಸ್ ಏನು ದಟ್ ಈಸ್ ನಾವು ರಿಲೀಸ್ ಮಾಡ್ಬೋದು. ಯಾವ ರೀತಿ ಇದನ್ನ ರಿಲೀಸ್ ಮಾಡ್ಬೋದು ಅಂತಂದ್ರೆ ಇಟ್ ವಿಲ್ ಬಿ there will be one technique that will be that is aura ಏನು ದಟ್ ಈಸ್ ಬ್ರಷಿಂಗ್ ಏನು ದಟ್ ಈಸ್ ಟೆಕ್ನಿಕ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ. ನೆಕ್ಸ್ಟ್ ಏನು ದಟ್ ಈಸ್ ಸಾಲ್ಟ್ ವಾಟರ್ ಡಿಟಾಕ್ಸ್. ಸಾಲ್ಟ್ ವಾಟರ್ ಡಿಟಾಕ್ಸ್ ಅಂತಂದ್ರೆ ಏನು ದಟ್ ಈಸ್ ಇಟ್ ವಿಲ್ ಈ ಒಂದು ಸಾಲ್ಟ್ ವಾಟರ್ ಡಿಟಾಕ್ಸ್ ಅಂತಂದ್ರೆ ಇದನ್ನ 3 ರೀತಿ ಯೂಸ್ ಮಾಡ್ತಾರೆ. ಒಂದು ದಟ್ ಈಸ್ ಒಂದು ಬಾತಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ 1212 ಎಕ್ಸಾಕ್ಟ್ಲಿ ಏನು ದಟ್ ಈಸ್ ಒಂದು 3-4 ಮಿನಿಟ್ಸ್ ಮುಂಚೆ ಇದ್ದಾಗ ಏನು ದಟ್ ಈಸ್ ಸಾಲ್ಟ್ ವಾಟರ್ ಏನು ಬಾತಿಂಗ್ ಮಾಡ್ಕೊಳೋದು. ಇಲ್ಲ ಅರ್ಲಿ ಮಾರ್ನಿಂಗ್ ಏನು ದಟ್ ಈಸ್ 1212 ಪೋರ್ಟಲ್ ಏನು ನಾಳೆ ಇರುತ್ತೆ, ದೇರ್ಫೋರ್ ಅವಾಗ ಏನು ದಟ್ ಈಸ್ ಸಾಲ್ಟ್ ವಾಟರ್ ಬಾತ್ ಮಾಡ್ಕೊಳೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಏನು ದಟ್ ಈಸ್ ಈ ಒಂದು ಹೀಲಿಂಗ್ಸ್ ಪ್ಯಾಟರ್ನ್ ಏನಂತ ಗೊತ್ತಿರೋರು, ಎಸ್ಪೆಷಲಿ ದಟ್ ಇಸ್ ರೇಖಿ ಇರ್ಬೋದು ಅಥವಾ ಮಾಸ್ಟರ್ ಚೌಕಾಸಿ ಏನು ದಟ್ ಈಸ್ ಹೀಲಿಂಗ್ಸ್ ಇರ್ಬೋದು ಅಥವಾ ಜನರಲ್ ಹೀಲಿಂಗ್ಸ್ ಇರ್ಬೋದು. ಅದರಲ್ಲಿ ಏನು ದಟ್ ಈಸ್ ಸಾಲ್ಟ್ ವಾಟರ್ ಮುಖಾಂತರ ಏನು ದಟ್ ಈಸ್ ಹೀಲ್ ಮಾಡ್ಕೊಳೋದು ಏನು ದಟ್ ಈಸ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮುಖಾಂತರ ಹೀಲಿಂಗ್ ಇರ್ಬೋದು. ನೆಕ್ಸ್ಟ್ ಅಥವಾ ಸಾಲ್ಟ್ ವಾಟರ್ ಏನು ದಟ್ ಈಸ್ ಒಂದು ಬೌಲ್ ಅಲ್ಲಿ ಇಟ್ಕೊಂಡು ಅದ್ರ ಮುಖಾಂತರ ಏನು ನಾವು ಹೀಲ್ ಅಂದ್ರೆ ದೃಷ್ಟಿ ತಗೊಂಡಂತದ್ದು ದಟ್ ಈಸ್ ನಮ್ಮ ಬಾಡಿ ನಮ್ಮ ಆಹಾರ ಎಲ್ಲಾನು ಕೂಡ ದೃಷ್ಟಿ ತಗೊಂಡು ಅದು ಬಿಸಾಕೋದು. ಅಂದ್ರೆ ಅದೇನು ದಟ್ ಈಸ್ ಈವಿಲ್ ಐ ರಿಮೂವಲ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಅದನ್ನ ಮಾಡ್ಕೊಳೋದು ಇದ್ರ ಏನು ದಟ್ ಈಸ್ ಸಾಲ್ಟ್ ವಾಟರ್ ಡಿಟಾಕ್ಸ್. ಇದು ನಾಳೆ ಮಾಡ್ಕೊಳೋದ್ರಿಂದ ಬೆನಿಫಿಟ್ ಏನು ಸಿಗುತ್ತೆ. ನೆಕ್ಸ್ಟ್ 12 ಬ್ರೀತ್ ಎನರ್ಜಿ ಕ್ಲೆನ್ಸಿಂಗ್. ಏನು ಇದು 12 ಬ್ರೀತ್ ಕ್ಲೆನ್ಸಿಂಗ್ ಅಂತಂದ್ರೆ 12 ಟೈಮ್ಸ್ ಏನು ದಟ್ ಈಸ್ ಇನ್ಹೇಲ್ ಮಾಡ್ಕೋಬೇಕು. ನೆಕ್ಸ್ಟ್ 12 ಟೈಮ್ಸ್ ಏನು ಹೋಲ್ಡ್ ಮಾಡ್ಕೋಬೇಕು, 12 ಟೈಮ್ಸ್ ಎಕ್ಸೈಲ್ ಮಾಡ್ಬೇಕು. ಇದು ಏನು ದಟ್ ಈಸ್ 12 ಬ್ರೀತ್ ಎನರ್ಜಿ ಕ್ಲೆನ್ಸಿಂಗ್. ಅಂದ್ರೆ ನಾವು ಗಾಳಿನ ಏನು ಫಸ್ಟ್ ಏನು ದಟ್ ಈಸ್ 12 ಒಂದ್ಸತಿ ಇನ್ಹೇಲ್ ಮಾಡಿ, ಇನ್ಹೇಲ್ ಮಾಡೋದು ಏನು ದಟ್ ಈಸ್ ಇನ್ಹೇಲ್ ಮಾಡ್ಬೇಕಾದ್ರೆ 1 2 3 4 5 6 7 8 9 10 11 12 ಅಂತ ಇನ್ಹೇಲ್ ಮಾಡ್ಕೋಬೇಕು. ಹೋಲ್ಡ್ ಮಾಡ್ಬೇಕಾದ್ರೆ ಅಲ್ಲಿ ಏನು ದಟ್ ಈಸ್ ಮನ್ಸಲ್ಲೇ ನಾವೇನು 1 2 3 4 5 6 7 8 9 10 11 12 ಅಂತ ಹೇಳ್ಕೋಬೇಕು. ಮತ್ತೆ ಎಕ್ಸೈಲ್ ಮಾಡ್ಬೇಕಾದ್ರೆ ಗಾಳಿನ ಅಲ್ಲೂ ಕೂಡ ಏನು ದಟ್ ಈಸ್ 1 2 3 4 5 6 7 8 9 10 11 12 ಅಂತ ಹೇಳ್ಬಿಟ್ಟು ಎಕ್ಸೈಲ್ ಮಾಡ್ಬೇಕು. ಬಟ್ ಏನು ದಟ್ ಈಸ್ ಇಟ್ ವಿಲ್ ಬಿ ವೆರಿ ಸ್ಲೋ ಪ್ಯಾಟರ್ನ್ ಪ್ರಕಾರ ಮಾಡಿದ್ರೆ ಅದನ್ನ ನಾವು ಮಾಡ್ಕೋಬಹುದು. ಇಲ್ಲ ಅದು ನಮ್ಗೆ ಆಗ್ಲಿಲ್ಲ 12 ನಂಬರ್ ಏನು ಕೌಂಟ್ ಮಾಡ್ತಾ ಏನು ಇನ್ಹೇಲ್ ಮಾಡ್ಕೊಂಡು 12 ನಂಬರ್ ಏನು ಹೋಲ್ಡ್ ಮಾಡ್ಕೊಂಡು 12 ನಂಬರ್ಗೆ ಎಕ್ಸೈಲ್ ಮಾಡೋದು ನಮ್ಗೆ ಆಗ್ಲಿಲ್ಲ ಅಂತಂದ್ರೆ
ನೀವು ಡೈರೆಕ್ಟ್ಲಿ ಏನು ದಟ್ ಈಸ್ 12 ಟೈಮ್ಸ್ ಇನ್ಹೇಲ್ ಮಾಡ್ಕೊಂಡು 12 ಟೈಮ್ಸ್ ಏನು ಹೋಲ್ಡ್ ಮಾಡ್ಕೊಂಡು 12 ಟೈಮ್ಸ್ ಎಕ್ಸೇಲ್ ಮಾಡ್ಬೋದು. ಅದನ್ನು ಕೂಡ ಏನು ದಟ್ ಈಸ್ ಈ ಒಂದು ಬ್ರೀತಿಂಗ್ ಟೆಕ್ನಿಕ್ ಇರುತ್ತೆ ಆಯ್ತಾ. ಇದರಲ್ಲಿ ಏನು ದಟ್ ಈಸ್ ನೀವು ಇನ್ಹೇಲ್ ಮಾಡ್ಕೋಬೇಕಾದ್ರೆ ಐ ವಿಲ್ ಬಿ ಇನ್ಹೇಲಿಂಗ್ ದ ಅಂಡ್ ಪಾಸಿಟಿವ್ ಎನರ್ಜಿ ಶಿಫ್ಟ್ ಫರ್ದರ್ ದ ನೆಕ್ಸ್ಟ್ ಇಯರ್ and exhaling all my the emotional blockages and the patterns which are not needed for the my aura or my physical body and mental body ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಅದನ್ನೆಲ್ಲಾನು ಕೂಡ ಎಕ್ಸೈಲ್ ಮಾಡಬೇಕು. ಅವಾಗ ಏನಾಗುತ್ತೆ ದಟ್ ಈಸ್ ದಿಸ್ ಈಸ್ ದ ಎನರ್ಜಿ ಎಮೋಷನಲ್ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗಿ ಯುವರ್ ಬಾಡಿ ಈಸ್ ಪ್ರಿಪೇರಿಂಗ್ ಫಾರ್ ದ ಪೋರ್ಟಲ್ ಆಕ್ಟಿವೇಶನ್ ಏನು ಆಗುತ್ತೆ. ಇದನ್ನ ಯಾವಾಗ ಮಾಡ್ಕೋಬೇಕಂತಾನೆ ನಾಳೆ ಬೆಳಿಗ್ಗೆ ಬೇಕಾದ್ರೂ ಮಾಡ್ಕೋಬಹುದು ಅಥವಾ ಯು ಕ್ಯಾನ್ ಡೂ ಅಟ್ ದ ಇನ್ 12 o'clock ಎಕ್ಸಾಕ್ಟ್ಲಿ. ಇದನ್ನ ಏನು ದಟ್ ಈಸ್ ಒಂದು 5 minutes ಅಲ್ಲಿ ಮಾಡ್ಕೋಬಹುದು. 5 minutes ಮಾಡ್ಕೊಂಡಿದ ತಕ್ಷಣ ಏನು 12 ಏನು ದಟ್ ಈಸ್ ಅಲೈನ್ಮೆಂಟ್ ಏನು ದಟ್ ಈಸ್ ಬಿಗಿನ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಇದು ಯಾವ್ದು ದಟ್ ಈಸ್ 12 ಬ್ರೀತಿಂಗ್ ಏನು ದಟ್ ಈಸ್ ಟೆಕ್ನಿಕ್. ಇದನ್ನ ನಾಳೆ ತಪ್ಪದಿರ ಏನು ಎಲ್ಲರೂ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಬೆನಿಫಿಟೆಡ್. ನಿಮ್ಗೆ ಇಮಿಡಿಯೇಟ್ಲಿ ಬೆನಿಫಿಟ್ ಸಿಗದೆ ಇದ್ರೂ ಕೂಡ ಏನು ನೆಕ್ಸ್ಟ್ ನಾವು ಏನು ದಟ್ ಈಸ್ ಜನವರಿಗೆ ಏನು ದಟ್ ಈಸ್ ಶಿಫ್ಟ್ ಇರುತ್ತೆ, ಎನರ್ಜಿ ಶಿಫ್ಟ್ ಇರುತ್ತೆ, ಅವಾಗ ಇದು ನಮ್ಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಮನಿ ಅಂಡ್ ದಟ್ ಅಂಡ್ ಕೆರಿಯರ್ ಆಕ್ಟಿವೇಶನ್ ಕೂಡ ಏನು ದಟ್ ಈಸ್ ಟುಮಾರೋ ಯು ಕ್ಯಾನ್ ಡೂ. ದಟ್ ಈಸ್ ಮನಿ ಅಂಡ್ ಕೆರಿಯರ್ ಆಕ್ಟಿವೇಶನ್ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ನೋಡಿ, ಎಲ್ಲಾನು ಕೂಡ 12 ಅಲ್ಲೇ ಮಾಡ್ಕೋಬೇಕಂತಂದ್ರೆ ಫಸ್ಟ್ ನಿಮ್ಗೆ ಏನು ಬ್ರೀತಿಂಗ್ ಟೆಕ್ನಿಕ್ ಏನ್ ಹೇಳಿದೀನಿ ಅದನ್ನ ಏನು ದಟ್ ಈಸ್ 12 ಅಲ್ಲಿ ಆ ಎಕ್ಸಾಕ್ಟ್ ಅಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡಬೇಕು ದಟ್ ಈಸ್ 12 minutes ಮನಿ ರಿಚುವಲ್ಸ್. 12 minutes ಮನಿ ರಿಚುವಲ್ಸ್ ಅಂತಂದ್ರೆ ನಿಮ್ಮ 12 ಅಲ್ಲಿ ಏನು ದಟ್ ಈಸ್ ಏನು ನೀವು ಆ ಒಂದು ಇನ್ಹೇಲ್ ಎಕ್ಸೇಲ್ ಮೆಡಿಟೇಷನ್ ಮಾಡ್ಕೊಂಡು ನಿಮ್ಮ ಬಾಡಿನ ಏನು ದಟ್ ಈಸ್ ಆಕ್ಟಿವೇಶನ್ ಗೆ ತಗೊಂಡಿರ್ತೀರಾ. ಅದಾಗಿದ ತಕ್ಷಣ ಏನು ದಟ್ ಈಸ್ ಯಾವ್ದಾದ್ರು ಏನು ದಟ್ ಈಸ್ ಯಾವ್ದಾದ್ರು ಒಂದು ಏನು ದಟ್ ಈಸ್ ನಿಮ್ಮ ಒಂದು ನೀಡ್ ಇರುತ್ತೆ, ನೀಡು ಡಿಸೈರ್ಸ್ ವಾಂಟ್ಸ್ ಏನಿರುತ್ತೆ ಅದೆಲ್ಲನೂ ಕೂಡ ಏನು ದಟ್ ಈಸ್ ಆಕ್ಟಿವೇಶನ್ ಮಾಡ್ಕೋಬಹುದು. ಅದರಲ್ಲಿ ಮನಿ ಮತ್ತೆ ಕೆರಿಯರ್ ಕೂಡ ಏನು ಒಂದು. ಇದರಲ್ಲಿ ಏನ್ ಮಾಡ್ಬೇಕಂತಂದ್ರೆ 12 ಆಗಿದ ತಕ್ಷಣ ನೆಕ್ಸ್ಟ್ ಏನು ದಟ್ ಈಸ್ 12 minutes ಅಂತಂದ್ರೆ ಏನು ದಟ್ ಈಸ್ ಅಪ್ ಟು ದಟ್ ಅಂಡ್ 12:24 ಅಂದ್ರೆ 12 ಇಂದ ಹಿಡಿದು 12:24 ತನಕ ಏನು ದಟ್ ಈಸ್ ಯು ಕ್ಯಾನ್ write as many as affirmations, as many as and your wishes that should be that then fulfilled. ಅದ್ರ ಜೊತೆಗೆ ಏನು ದಟ್ ಈಸ್ ಬಿಫೋರ್ ಏನ್ ಮಾಡ್ಬೇಕು ದಟ್ ಈಸ್ ಕ್ಲೆನ್ಸಿಂಗ್ ಅಲ್ಲಿ ಏನು ದಟ್ ಈಸ್ ಎಷ್ಟು ನಿಮ್ಗೆ ಏನು ದಟ್ ಈಸ್ ಡಿಟಾಕ್ಸ್ ಮಾಡ್ಕೋಬೇಕಾಗಿರುತ್ತೋ ಅದೆಲ್ಲಾನು ಕೂಡ ಬರೋದು ಏನು ದಟ್ ಈಸ್ ಸಾಧ್ಯ ಆದ್ರೆ ಬರ್ನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನು ದಟ್ ಈಸ್ ಯು ಕ್ಯಾನ್ ಡಿಸ್ಪೋಸ್ ಅಂಡರ್ ಎನಿ ಟ್ರೀ ಆರ್ ಎಲ್ಸ್ ರನ್ನಿಂಗ್ ವಾಟರ್ ಇದ್ರೆ ಅದರಲ್ಲೂ ಕೂಡ ಏನು ದಟ್ ಈಸ್ ಡಿಸ್ಪೋಸ್ ಮಾಡ್ಬೋದು. ಇಲ್ಲ ಹಂಗೆ ಇಟ್ಕೊಂಡು ಏನು ದಟ್ ಈಸ್ ನೆಕ್ಸ್ಟ್ ಏನು ದಟ್ ಈಸ್ ನೋ ಮೂನ್ ಡೇ ಏನ್ ಬರುತ್ತೆ ಅವಾಗ ಏನು ಅದನ್ನ ಬರ್ನ್ ಮಾಡೋದು. ದಟ್ ಈಸ್ ರೆಡ್ ಕಲರ್ ಕ್ಯಾಂಡಲ್ ಅಲ್ಲಿ ಬರ್ನ್ ಮಾಡ್ಬೋದು ಆಯ್ತಾ. ಇಲ್ಲಿ ಏನು ದಟ್ ಈಸ್ 12 ಮನಿ ಮತ್ತೆ ಕೆರಿಯರ್ ಆಕ್ಟಿವೇಶನ್ಸ್ ಬಂದಾಗ 12 minutes ಏನು ದಟ್ ಈಸ್ ಮನಿ ರಿಚುವಲ್ಸ್ ಏನು ದಟ್ ಈಸ್ ಮಾಡ್ಬೇಕು. 12 minutes ಏನು ದಟ್ ಈಸ್ ಮನಿ ರಿಚುವಲ್ಸ್ ಅಂತ ಮಾತ್ರ ಹಾಕಿದೀವಿ. ಅಂದ್ರೆ ಎಲ್ಲಾನು ಕೂಡ 12 minutes ಮನಿ ರಿಚುವಲ್ಸ್ ಬೇಕಿದ್ರೆ ಅದೇ ಮಾಡ್ಕೋಬಹುದು, ಕೆರಿಯರ್ ಬೇಕಾದ್ರೆ ಅದೇ ಮಾಡ್ಕೋಬಹುದು, ಇಲ್ಲ ಏನು ದಟ್ ಈಸ್ ಬೇರೆ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಯಾವ ರೀತಿ ಮಾಡ್ಬೇಕು ಇದನ್ನಂತ ಬಂದಾಗ ಮನಿ ರಿಲೇಟೆಡ್ ನಿಮ್ಗೆ ಏನೇನು ಅವಶ್ಯಕತೆ ಇದೆಯೋ ಅಂದ್ರೆ 2026 ಇರ್ಬೋದು ಅಥವಾ ಇವಾಗ ಪ್ರೆಸೆಂಟ್ಲಿ ನಿಮ್ಗೆ ಏನ್ ಅವಶ್ಯಕತೆ ಇದೆಯೋ ಅದು 12 ಏನು ದಟ್ ಈಸ್ ಲಿಸ್ಟ್ ಏನು ಮಾಡ್ಬೇಕು. 12 ಲಿಸ್ಟ್ ಏನು ದಟ್ ಈಸ್ 12 ಟೈಮ್ಸ್ ಏನು ಬರೀಬೇಕು. 12 ಲಿಸ್ಟ್ ಏನು ತಗೋಬೇಕು, 12 ಟೈಮ್ಸ್ ಬರೀಬೇಕು. ಇಲ್ಲ ನಿಮ್ಗೆ ಬೇಕಾಗಿರೋದೆಲ್ಲಾನು ಕೂಡ ಏನು ಮನಿಗೆ ರಿಲೇಟೆಡ್ ಇರ್ಬೋದು, ಕೆರಿಯರ್ ರಿಲೇಟೆಡ್ ಇರ್ಬೋದು, ಪ್ರಾಸ್ಪರಿಟಿ ಅಥವಾ ನಿಮ್ಮ ನೀಡ್ ಏನು ಅವೆಲ್ಲಾನು ಕೂಡ 12 ಲಿಸ್ಟ್ ಮಾಡ್ಕೊಂಡು 12 ಟೈಮ್ಸ್ ಏನು ದಟ್ ಈಸ್ 12 ಶೀಟ್ಸ್ ಅಲ್ಲಿ ಸಪರೇಟ್ ಲಿಸ್ಟ್ ಅಲ್ಲಿ ಏನು ಬರೀಬೇಕು. ಮತ್ತೆ ಅದನ್ನೇನು ದಟ್ ಈಸ್ ಪ್ರಾಸ್ಪರಿಟಿ ವಿಜುವಲೈಸೇಷನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ದಟ್ ಈಸ್ ನಂಗೆ ಇವಾಗ ದಟ್ ಈಸ್ ರಿಕ್ವೈರ್ಮೆಂಟ್ ಏನು ದಟ್ ಈಸ್ 5 lakhs ಇದೆ. ಆ 5 lakhs ಏನು ದಟ್ ಈಸ್ 5 lakhs and I got my 5 lakhs need money and I'm happily visualizing and I'm happily that feeling that the money I received ಅನ್ನೋದು ಏನು ದಟ್ ಈಸ್ 12 ಟೈಮ್ಸ್ ಏನು ಅದನ್ನ ವಿಜುವಲೈಸ್ ಮಾಡ್ಕೋಬೇಕು. ಅಂದ್ರೆ ಅದು ಏನು ದಟ್ ಈಸ್ ಅವರವರ ಒಂದು ವಿಜುವಲೈಸೇಷನ್ ಪ್ರಕಾರ ಏನು ದಟ್ ಈಸ್ ಇರುತ್ತೆ. ನೆಕ್ಸ್ಟ್ ಸರ್ ಕಲರ್ದೆಲ್ಲ ಹೇಳ್ತೀನಿ, ಯಾವ ಕಲರ್ ಬರೀಬೇಕಂತ ಹೇಳ್ತೀನಿ. ನೆಕ್ಸ್ಟ್
ಬ್ರೇಕಿಂಗ್ ಸ್ಕೇರ್ಸಿಟಿ ದಟ್ ಈಸ್ ಮೈಂಡ್ ಸೆಟ್. ಅದನ್ನೇನು ದಟ್ ಈಸ್ ಏನು ದಟ್ ಈಸ್ ನಾವು ಅಲ್ಲಿ ಏನು ಸ್ಟ್ರಾಂಗ್ ಏನು ಅಫರ್ಮೇಷನ್ ಆಕ್ಟಿವೇಶನ್ಗೂ ಕೂಡ ಏನು ಅವಾಗ ಏನು ದಟ್ ಈಸ್ ಅಲೈನ್ಮೆಂಟ್ಸ್ ಇರುತ್ತೆ, ಅದನ್ನು ಕೂಡ ಏನು ದಟ್ ಈಸ್ ನೀವು ಲಿಸ್ಟ್ ಏನು ಬರೀಬಹುದು. ಅಂದ್ರೆ ವಿ ಆರ್ ಗೆಟಿಂಗ್ ದಟ್ ದ ಇನ್ ಬಿಸ್ನೆಸ್ ಟರ್ನ್ ಓವರ್ ಆಫ್ ದ ಇನ್ 10 lakhs ಎವ್ರಿ ಮಂತ್ ಹಂಗ್ ಬರೆಯೋದು. ಅದೇನು ದಟ್ ಈಸ್ ಅವ್ರ ರಿಕ್ವೈರ್ಮೆಂಟ್ ಏನು ಅದೆಲ್ಲಾನು ಕೂಡ ಏನು ಬರೀಬಹುದು. ಅಲೈನಿಂಗ್ ವಿತ್ ದಟ್ ದ ಇನ್ ಅಬಂಡೆನ್ಸ್ ಫ್ರೀಕ್ವೆನ್ಸಿ ಅಂತಂದ್ರೆ 12 ಅಲ್ಲಿ ಇರುವಂತ ಅಬಂಡೆನ್ಸ್ ಫ್ರೀಕ್ವೆನ್ಸಿ ಏನು ದಟ್ ಈಸ್ 12 ಏನು ದಟ್ ಈಸ್ ಗಿಗಾ ಆರ್ಟ್ಸ್ ಇದೇ ಏನು ದಟ್ ಈಸ್ ಇರುವಂತದ್ದು. ಆ ಗಿಗಾಟ್ಸ್ ಏನು ಫ್ರೀಕ್ವೆನ್ಸಿ ಮುಖಾಂತರ ಮಾಡ್ಬೋದು. ಇಲ್ಲ ಅಂತಂದ್ರೆ ಇದು ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ಯಾವ್ದು ದಟ್ ಈಸ್ 369 ಏನು ದಟ್ ಈಸ್ ಫ್ರೀಕ್ವೆನ್ಸಿ 369 ಫ್ರೀಕ್ವೆನ್ಸಿ ಏನಿದೆ ಅದರ ಪ್ರಕಾರ ಕೂಡ ಯೂಸ್ ಮಾಡ್ಕೋಬಹುದು. ಇದು ಯಾವ್ದು ದಟ್ ಈಸ್ ಆಕ್ಟಿವೇಶನ್ ಮಾಡ್ಕೊಳೋದಕ್ಕೆ. ನೆಕ್ಸ್ಟ್ ಅದೇ ರೀತಿ ಏನು ದಟ್ ಈಸ್ ರಿಲೇಶನ್ಶಿಪ್ಗೆ ಬೇಕಾದಾಗ ಇಲ್ಲೂ ಕೂಡ ಏನು ದಟ್ ಈಸ್ ರಿಲೇಶನ್ಶಿಪ್ ಬೇಕಾದಂತದ್ದು ಕೂಡ ನೀವು ಏನು ದಟ್ ಈಸ್ ಹೀಲಿಂಗ್ ಟೆಕ್ನಿಕ್ಸ್ ಮುಖಾಂತರ ಮಾಡ್ಕೋಬಹುದು. ಇಲ್ಲಿ ರಿಲೇಶನ್ಶಿಪ್ ಅಂದಿದ ತಕ್ಷಣ ಏನು ದಟ್ ಈಸ್ ಆರ್ಟ್ ಚಕ್ರ ಹೀಲಿಂಗ್ ಅಂತ ಕರಿತೀವಿ. ಇದು ಗೊತ್ತಿರೋರು ಮಾತ್ರ ಏನು ಮಾಡ್ಕೊಳ್ಳಿ, ಅದರ್ವೈಸ್ ಏನು ಫಸ್ಟ್ ಒನ್ ಮಾತ್ರ ಮಾಡ್ಕೊಂಡ್ರೆ ಸಾಕು. ಆರ್ಟ್ ಚಕ್ರ ಅಂದಿದ ತಕ್ಷಣ ಏನು ದಟ್ ಈಸ್ ನಾವು ಏನು 12 ಟೈಮ್ಸ್ ಏನು ದಟ್ ಈಸ್ ನಿಮ್ಗೆ ಇನ್ಹೇಲ್ ಮಾಡ್ಬೇಕಂತ ಹೇಳಿದೆ. ಈ ಒಂದು 12 ಟೈಮ್ಸ್ ಇನ್ಹೇಲ್ ಮಾಡಿ ಓಲ್ಡ್ 12 ಟೈಮ್ಸ್ ಮಾಡಿ ಮತ್ತೆ 12 ಟೈಮ್ಸ್ ಎಕ್ಸೇಲ್ ಮಾಡ್ಬೇಕಾದ್ರೆ ಏನು ದಟ್ ಈಸ್ ಯು ನೀಡ್ ಟು ಯುಟಿಲೈಸ್ ದ ಇನ್ ಪಿಂಕ್ ಲೈಟ್ ಏನು ದಟ್ ಈಸ್ ವಿಜುವಲೈಸೇಷನ್ ಮಾಡ್ಕೋಬೇಕು. ಮತ್ತೆ ಸೆಲ್ಫ್ ಲವ್ ಆಕ್ಟಿವೇಶನ್ ಏನು ಐ ಎಮ್ ವೆರಿ ಹ್ಯಾಪಿ ವಿತ್ ಹ್ಯಾಪಿ ಅಂಡ್ ಐ ಎಮ್ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಆಲ್ ಮೈ ಫ್ಯಾಮಿಲೀಸ್ ಅಂಡ್ ಆಲ್ಸೋ ದಟ್ ದ ರಿಲೇಟಿವ್ಸ್ ಅಂಡ್ ಆಲ್ಸೋ ವಿತ್ ದಟ್ ದ ಕೊಲೀಗ್ಸ್. ಈ ರೀತಿ ಏನು ದಟ್ ಈಸ್ ಒಂದು ಸೆಲ್ಫ್ ಲವ್ ಆಕ್ಟಿವೇಶನ್ ಅಂತ ಮಾಡ್ಕೋಬೇಕು. ರಿಲೀಸಿಂಗ್ ಎಮೋಷನಲ್ ಒನ್ಸ್ ಅಂತಂದ್ರೆ ಯಾರ ತರ ಜಗಳ ಆಡಿದ್ರೆ ಅಥವಾ ಯಾರ ತರ ಏನು ಒಂದು ಮನಸ್ತಾಪಗಳು ಏನಾದಿದ್ರೆ ಅದನ್ನೆಲ್ಲ ಅಥವಾ ಯಾರಿಗಾದ್ರೂ ಕೂಡ ನೋವಾಗ ಮಾತಾಡಿದ್ರೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ವೆರಿ ಈಸಿಲಿ ದಟ್ ಇಸ್ ಹೀಲ್ ಮಾಡ್ಕೋಬಹುದು. ಅದನ್ನು ಕೂಡ ಏನು ದಟ್ ಈಸ್ ಆ ಟೈಮಲ್ಲಿ ನಾವು ಮಾಡ್ಕೋಬಹುದು ಮೆಡಿಟೇಷನ್ ಮಾಡೋ ಮುಖಾಂತರ. ನೆಕ್ಸ್ಟ್ ಹಾರ್ಮೋನೈಸಿಂಗ್ ದಟ್ ದ ರಿಲೇಶನ್ಶಿಪ್, ಇದೆಲ್ಲದ ಮುಖಾಂತರ ಇದು ಹಾರ್ಮೋನೈಸಿಂಗ್ ಆಗುತ್ತೆ. ಇದು ಏನು ದಟ್ ಈಸ್ ವಾಟ್ ಆರ್ ದ ಅಫರ್ಮೇಶನ್ಸ್ ಅಥವಾ ಏನ್ ನಿಮ್ಗೆ ಬೇಕೋ ಅದನ್ನ ಮಾಡ್ಕೊಳ್ಳೋದು. ನೆಕ್ಸ್ಟ್ ಗೈಡೆಡ್ ಮೆಡಿಟೇಷನ್ ಬಂದಾಗ ದಟ್ ಈಸ್ ಅಲೈನ್ಮೆಂಟ್ ಏನು ದಟ್ ಈಸ್ ಬ್ರೀತ್ ಅಲೈನ್ಮೆಂಟ್ ಏನು ದಟ್ ಈಸ್ ಮಾಡ್ಕೋದು. ಬ್ರೀತಿಂಗ್ ಅಲೈನ್ಮೆಂಟ್ ಅಂದ್ರೆ ಏನು ದಟ್ ಈಸ್ ಫಸ್ಟ್ ಏನು ದಟ್ ಈಸ್ ಪ್ರಿಪೇರ್ ಆಗೋದು. ನಾವೇನು ದಟ್ ಈಸ್ ಮೆಡಿಟೇಷನ್ಗೆ ದಟ್ ಈಸ್ ಪ್ರಿಪೇರ್ ಆಗೋದು. ಮೆಡಿಟೇಷನ್ಗೆ ಪ್ರಿಪೇರ್ ಆಗ್ಬೇಕಂತಂದ್ರೆ ಫಸ್ಟ್ ಏನು ದಟ್ ಈಸ್ 3 ಟೈಮ್ಸ್ ಏನು ದಟ್ ಈಸ್ ನಾವು ಇನ್ಹೇಲ್ ಮಾಡ್ಕೋಬೇಕು, ಹೋಲ್ಡ್ ಮಾಡ್ಕೋಬೇಕು ಮತ್ತೆ ಎಕ್ಸೇಲ್ ಮಾಡ್ಬೇಕು. ಅದನ್ನೇ ಏನು ದಟ್ ಈಸ್ ನಾವು ನೋಡ್ತಾ ಇರ್ಬೇಕು ಆಯ್ತಾ. ಇನ್ಹೇಲ್ ಮಾಡ್ಕೋಬೇಕಾದ್ರೆ ಐ ಆಮ್ ಇನ್ಹೇಲಿಂಗ್ ದಟ್ ದ ಇನ್ all the positivity and exhaling all the in negativity and all the in fickle mindness, all ಮೈಂಡ್ ಡಿಸ್ಟರ್ಬೆನ್ಸ್ ಅನ್ನೋದೆಲ್ಲನೂ ಕೂಡ ಏನು ಮಾಡ್ಕೋಬೇಕು. ಲೇಟರ್ ಏನು ದಟ್ ಈಸ್ ಗೋಲ್ಡನ್ ದಟ್ ಇಸ್ ಇನ್ ಪೋರ್ಟಲ್ ವಿಜುವಲೈಸೇಷನ್. ಗೋಲ್ಡನ್ ಪೋರ್ಟಲ್ ವಿಜುವಲೈಸೇಷನ್ ಅಂತಾನೆ ನಾಳೆ ನೋಡಿ 12 ಇರೋದ್ರಿಂದ ಯು ನೀಡ್ ಟು ವಿಜುವಲೈಸ್ yellow light is the yellow light. I am inhaling yellow light. Yellow light is the passing through my crown chakra and passing penetrate into all my chakras. ಎಲ್ಲ ಚಕ್ರಾಸ್ ಏನು ಪೆನೆಟ್ರೇಟ್ ಆಗ್ತಾ ಇದೆ ಹಿಂಗೆಲ್ಲಾನು ಕೂಡ ಏನು ದಟ್ ಈಸ್ ವಿಜುವಲೈಸ್ ಮಾಡ್ಕೋಬೇಕು. ಲೈಟ್ ಬಾಡಿ ಆಕ್ಟಿವೇಶನ್. ಲೈಟ್ ಬಾಡಿ ಆಕ್ಟಿವೇಶನ್ ಅಂತಂದ್ರೆ ವಿಜುವಲೈಸ್ ಮಾಡ್ಕೋಬೇಕು. ಯಾವ ರೀತಿ ವಿಜುವಲೈಸ್ ಮಾಡ್ಕೋಬೇಕಂತಾನೆ ನನ್ನ ಬಾಡಿ ಸುತ್ತಲೂ ಕೂಡ ಏನು ದಟ್ ಈಸ್ ಗೋಲ್ಡನ್ ಸರ್ಕಲ್ ಇದೆ. ಗೋಲ್ಡನ್ ಸರ್ಕಲ್ ಆರ್ yellow color circle, a protection circle that is formed which is protecting me and which activates that in my body for the light and which will be manifesting that and for an improvement ಅಂತ ಹೇಳ್ಬಿಟ್ಟು ಮಾಡ್ಕೋಬೇಕು. ಲಾಸ್ಟ್ ಏನು ದಟ್ ಈಸ್ ಅದ್ರ ಜೊತೆಗೆ ಏನು ದಟ್ ಈಸ್ ನೀವು 12 ಲೀಸ್ಟ್ ಏನ್ ಮಾಡಿದೀರಾ ಅದನ್ನ ಇನ್ನೊಂದ್ಸತಿ ಏನು ದಟ್ ಈಸ್ ಇಲ್ಲಿ ನೆನ್ಸ್ಕೋಬೇಕು ಆಯ್ತಾ. ಇನ್ನೊಂದ್ಸತಿ ಏನು ದಟ್ ಈಸ್ ಫಸ್ಟ್ ಆ ಲಿಸ್ಟ್ ಅನ್ನು ಕೂಡ ಗೊತ್ತಿರಬೇಕು. ಕಣ್ ತೆಗೆದು ಏನು ನೋಡಬಾರ್ದು. ಹಂಗೆ ಏನು ದಟ್ ಈಸ್ ವಿಜುವಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಏನು ದಟ್ ಈಸ್ ಗ್ರಾಟಿಟ್ಯೂಡ್ ಗ್ರೌಂಡಿಂಗ್. ಗ್ರಾಟಿಟ್ಯೂಡ್ ಗ್ರೌಂಡಿಂಗ್ ಅಂತಂದ್ರೆ ಥ್ಯಾಂಕ್ ಯುನೆಸ್ ಹೇಳ್ಬೇಕು. ಮತ್ತೆ ಏನು ದಟ್ ಈಸ್
ಥ್ಯಾಂಕ್ ಯು ಫಾರ್ ಅದರ್ದ ಗುರು ಗೈಡೆನ್ಸ್. ನೀವು ಯಾರ್ದು ಬೇಕಾದ್ರೂ ಹೇಳ್ಕೋಬಹುದು, ನಿಮ್ಗೆ ಗೊತ್ತಿರೋದು. ಇಲ್ಲ ಈಗ ನಾನು ಹೇಳ್ಕೊಟ್ಟಿದ್ನ ಅಂತ ಹೇಳ್ಬಿಟ್ಟು ನಂದಕ್ಕೆ ಬೇಕಾದ್ರೂ ಹೇಳ್ಕೋಬಹುದು. ಆರ್ ಎಲ್ಸ್ ದಡ್ದ ಅಂಡ್ ಯು ಕೆನ್ ದಡ್ದ ಅಂಡ್ ಸರೆಂಡರ್ ಟು ದಡ್ದ ಅಂಡ್ ವಿಶ್ವಗುರು ದಡ್ದ ಅಂಡ್ ನಾರಾಯಣ ಆರ್ ಶಿವ ಆರ್ ಎನಿ ಅದರ್ ದಡ್ದ ಅಂಡ್ ಗುರುಸ್ ವಿತ್ ಹೂಮ್ ಯು ಆರ್ ಹ್ಯಾವಿಂಗ್ ದಡ್ದ ಅಂಡ್ ಫೇತ್. ಅವ್ರಿಗೆ ಏನು ದಟ್ ಈಸ್ ಗ್ರಾಟಿಫಿಕೇಶನ್ ಏನು ಕೊಟ್ಬಿಟ್ಟು ಮತ್ತೆ ಏನು ದಟ್ ಈಸ್ 3 ಟೈಮ್ಸ್ ನಿಮ್ಮ ರೈಟ್ ಲೆಗ್ ನ ಏನು ದಟ್ ಈಸ್ ಭೂಮಿಗೆ ಟ್ಯಾಪ್ ಮಾಡೋದ್ರಿಂದ ಏನು ದಟ್ ಈಸ್ ಅವಂದು ಏನು ದಟ್ ಈಸ್ ಗ್ರೌಂಡಿಂಗ್ ಅನ್ನೋದು ಆಗುತ್ತೆ. ಆಯ್ತಾ? ಇಷ್ಟು ಏನು ದಟ್ ಈಸ್ ಇದು ಏನು 12 ಪೋರ್ಟಲ್ ಏನು ದಟ್ ಈಸ್ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್. ಲಕ್ ಡೇಸ್ ಫಾರ್ ದಡ್ದ ಅಂಡ್ ಇದು 2025 ಅಂತಿದೆ. 25 ಅಲ್ಲಿ ಇದು ಏನು ಆಲ್ರೆಡಿ ಏನು ಕಂಪ್ಲೀಟ್ ಆಗಿರುವಂತದ್ದು. ಈ ಒಂದು ಲಕ್ ಡೇಸ್ ಏನು ದಟ್ ಈಸ್ ಇದನ್ನ ನಾನು ತುಂಬಾ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಅಂತಂದ್ರೆ ಆಲ್ರೆಡಿ ಆಗಿರುವಂತದ್ದು. ಈ ಒಂದು ಡೇಸ್ ನನಗೆ ತುಂಬಾ ಸಪೋರ್ಟ್ ಆಗಿದೆ, ವೆಲ್ತ್ ಗೆ ಸಪೋರ್ಟ್ ಆಗಿದೆ, ರಿಲೇಷನ್ ಗೆ ಸಪೋರ್ಟ್ ಆಗಿದೆ ಅಂಡ್ ಬೇರೆ ಬೇರೆ ಪರ್ಪಸ್ ಗೆ ನಂಗೆ ಈ ಕೆಲವೊಂದು ಡೇಟ್ಸ್ ಬೆನಿಫಿಟ್ ಆಗಿದೆ ಅಂಡ್ ಅದಕ್ಕೆ ನಾನೇನು ದಟ್ ಈಸ್ ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಜನವರಿನಲ್ಲಿ ನಾನು ಏನು ದಟ್ ಈಸ್ ನೆಕ್ಸ್ಟ್ ನನ್ನ ಒಂದು ಎನರ್ಜಿ ಶಿಫ್ಟ್ ಆಗುತ್ತೆ. ಆ ಎನರ್ಜಿ ಶಿಫ್ಟ್ ಅಲ್ಲಿ ನನ್ನ ಒಂದು ಲಕ್ಕಿ ಡೇಸ್, ನನ್ನ ಪರ್ಸನಲ್ ಲಕ್ಕಿ ಡೇಸ್ ನಾನು ಆಕ್ಟಿವ್ ಮಾಡ್ಕೊಳೋದಕ್ಕೆ ನನಗೆ ಈ ಒಂದು ಎನರ್ಜಿ ಶಿಫ್ಟ್ ನನಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ನೀವು ಮನಸ್ಸಲ್ಲೇ ಏನು ಹೇಳ್ಕೋಬೇಕು. ಇದು ಯಾವಾಗ ಹೇಳ್ಕೋಬೇಕಂತಂದ್ರೆ ಯು ಕ್ಯಾನ್ ಚಾಂಟ್ ಆರ್ ವಿಜುವಲೈಸ್ ದೀಸ್ ಆಫ್ಟರ್ ದಟ್ ದ ಇನ್ 12/24 ಏನಾಗುತ್ತೆ ಅವಾಗ ಕೂಡ ಏನು ದಟ್ ಈಸ್ ಮಾಡ್ಕೋಬಹುದು. ಏನಕ್ಕೆ ಇವತ್ತಿಗೆ ಮಾಡ್ತಾ ಇರೋದಂತಂದ್ರೆ ನೈಟ್ ಅಲ್ಲಿ ಏನು ದಟ್ ಈಸ್ 12 o'clock ಆಗಿದ ತಕ್ಷಣ ಏನು ಆಟೋಮೆಟಿಕಲಿ ಏನು ದಟ್ ಈಸ್ 12 ಬರುತ್ತೆ. ಆಯ್ತಾ? ಅವಾಗ ಕೂಡ ಏನು ದಟ್ ಈಸ್ ನೀವು ಮಧ್ಯಾಹ್ನ ಮಾಡಕ್ಕಾಗದಿದ್ರೆ ನೈಟ್ ಅಲ್ಲಿ ಕೂಡ ಮಾಡ್ಕೋಬಹುದು. ಅಂದ್ರೆ 12 ಏನು ದಟ್ ಈಸ್ ನೈಟ್ ಅಲ್ಲಿ ಏನು 12 o'clock ಆಗಿದ ತಕ್ಷಣ ದಟ್ ಈಸ್ ಡೇಟ್ ಈಸ್ ಚೇಂಜ್. ಆಯ್ತಾ? ಅಂದ್ರೆ 0 ಅಂತ ಬರುತ್ತೆ ಇದು ಡಿಸ್ಪ್ಲೇ. ಅವಾಗ ಏನು ದಟ್ ಈಸ್ ಅದು 12 ಏನು ಆಕ್ಟಿವೇಶನ್ ಇರುತ್ತೆ. 12 ಇಂದ ಹಿಡಿದು 12/24 ಅಂದ್ರೆ 12 o'clock ಇಂದ ನೀವು ನೈಟ್ ಅಲ್ಲಿ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಯು ಕ್ಯಾನ್ ಎಕ್ಸಾಕ್ಟ್ ಎನರ್ಜೀಸ್ ಏನು ದಟ್ ಈಸ್ ನಾಳೆ ಮಧ್ಯಾಹ್ನ ಏನು ದಟ್ ಈಸ್ 12 ಅಲ್ಲಿ ಇರುತ್ತೆ. ಬಿಕಾಸ್ ಪ್ರತ್ಯಕ್ಷ ಸಾಕ್ಷಿ ಏನು ದಟ್ ಈಸ್ ಸಣ್ಣ ಕೂಡ ಇರುತ್ತೆ ಅವಾಗ. ನೆಕ್ಸ್ಟ್ 12 ಡೇಸ್ ಏನು ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಏನಿದು ದಟ್ ಈಸ್ 12 ಡೇಸ್ ಮ್ಯಾನಿಫೆಸ್ಟೇಷನ್ ಪ್ಲಾನ್ ಅಂತಂದ್ರೆ ನಾಳೆಯಿಂದ ನೀವೇನು ದಟ್ ಈಸ್ 12 ಡೇಸ್ ಏನು ಮ್ಯಾನಿಫೆಸ್ಟೇಷನ್ ಏನು ದಟ್ ಈಸ್ ಮಾಡ್ಕೋಬಹುದು. 12 ಡೇಸ್ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನಾಳೆಯಿಂದ ಹಿಡಿದು ದಟ್ ಈಸ್ 3 ಡೇಸ್ ಅಂದ್ರೆ ನಾಳೆ 12, 13, 14 ಅಲ್ಲಿ ತನಕ ಏನು ದಟ್ ಈಸ್ ಕ್ಲೆನ್ಸಿಂಗ್ ಮಾಡ್ಕೊಳೋದು. ಅಂದ್ರೆ ಏನು ದಟ್ ಈಸ್ ನಮ್ಮಲ್ಲಿ ಇರುವಂತದ್ದು ಏನು ದಟ್ ಈಸ್ ಏನೇನು ನಾವು ಡಿಟಾಕ್ಸಿಫೈ ಮಾಡ್ಕೋಬೇಕು, ಏನೇನು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ರು, ಯಾರ್ಯಾರಿಗೆ ದಟ್ ಈಸ್ ಗ್ರಾಟಿಟ್ಯೂಡ್ ಹೇಳ್ಬೇಕು, ಯಾರ್ಯಾರಿಗೆ ಏನು ದಟ್ ಈಸ್ ನಾವು ಪೇನ್ ಮಾಡಿದ್ವು ಅದು ಅವ್ರಿಗೆ ಏನು ದಟ್ ಈಸ್ ಅವ್ರ ಹತ್ರ ಏನು ದಟ್ ಈಸ್ ರಿಲೀಸ್ ಮಾಡ್ಕೋಬೇಕು. ಆಯ್ತಾ? ಅಥವಾ ಕಾರ್ಡ್ ಕಟ್ಟಿಂಗ್ ಏನಾದ್ರು ಇದ್ರೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ಆಲ್ ದಟ್ ವಿಲ್ ಬಿ ದಟ್ ದ ಕ್ಲೆನ್ಸಿಂಗ್. ಅಥವಾ ಯಾವ್ದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಏನು ದಟ್ ಈಸ್ ನಮ್ಗೆ ಗೊತ್ತೋ ಗೊತ್ತಿಲ್ದಿರನೋ ಏನಾದ್ರೂ ಕೂಡ ಒಂದು ನಮ್ಮ ಮನ್ಸಲ್ಲೇ ಏನು ದಟ್ ಈಸ್ ಏನಾದ್ರೂ ಕೂಡ ಒಂದು ಸಿಚುಯೇಷನ್ಸ್ ಏನಾದ್ರೂ ಕೂಡ ಹೋಲ್ಡ್ ಆಗಿದ್ರೆ ಅದನ್ನೆಲ್ಲಾನು ಕೂಡ ಏನು ದಟ್ ಈಸ್ ಕ್ಲೆನ್ಸ್ ಮಾಡ್ಕೊಳೋದಕ್ಕೆ ಈ ಒಂದು 3 ಡೇಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಇದು 12 ಪೋರ್ಟಲ್ ಇಂದ 12 ಡೇಸ್ ತನಕ ಇರುತ್ತೆ. 12 ಡೇಸ್ ತನಕನೂ ಕೂಡ ಇದು ಮಾಡ್ಕೋಬಹುದು. ಆಯ್ತಾ? ಫಸ್ಟ್ ಏನು ದಟ್ ಈಸ್ 3 ಡೇಸ್ ಏನು ದಟ್ ಈಸ್ ಕ್ಲೆನ್ಸಿಂಗ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಬರೀ ಏನು ದಟ್ ಈಸ್ ನಮ್ಗೆ ಆ ಒಂದು 3 ಡೇಸ್ ಅಲ್ಲೂ ಕೂಡ ಏನೇನು ದಟ್ ಈಸ್ ನಮ್ಮ ಮೈಂಡ್ ಬರುತ್ತೋ, ಏನೇನ್ ನಾವು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನೆಲ್ಲಾನು ಕೂಡ ಏನು ಒಂದೊಂದೇ ಬರೀ ಲಿಸ್ಟ್ ಮಾಡ್ತಾ ಹೋಗೋದು. ಅಥವಾ ಅದನ್ನೇನು ದಟ್ ಈಸ್ ವಿಜುವಲೈಸ್ ಮಾಡ್ಕೊಂಡು ಎವ್ರಿ ಡೇ 12 ಮಿನಿಟ್ಸ್ ವಿಜುವಲೈಸ್ ಮಾಡ್ಕೊಂಡು ಅದನ್ನ ಕ್ಲೆನ್ಸ್ ಮಾಡ್ಕೊಳೋದು. ಇದು ಯಾವಾಗ ಅಂತಂದ್ರೆ ಅಂದ್ರೆ ನಾಳೆ 12, 13 and 14 ಇರುತ್ತೆ. ನೆಕ್ಸ್ಟ್ 4 to 6 ಡೇಸ್ ಅಂದ್ರೆ 4th ಅಂತಂದ್ರೆ ಏನು ದಟ್ ಈಸ್ 15th, 16th, 17. ಆಯ್ತಾ? ಈ ಡೇಸ್ ಅಲ್ಲಿ ಏನು ಇಂಟೆನ್ಷನ್ ಸೆಟ್ಟಿಂಗ್ ಅಂತಂದ್ರೆ ಈ ಒಂದು ಪೋರ್ಟಲ್ ಏನು ದಟ್ ಈಸ್ ನಿಮ್ಮ ಒಂದು ಮೈಂಡ್ ಏನು ದಟ್ ಈಸ್ ಕ್ಲಿಯರ್ ಮಾಡಿರುತ್ತೆ. ನೆಕ್ಸ್ಟ್ ಏನು ದಟ್ ಈಸ್ ನಿಮ್ಮ ಮೈಂಡ್ ಏನು ದಟ್ ಈಸ್ ಅಫರ್ಮೇಶನ್ಸ್ ಏನು ದಟ್ ಈಸ್ ಕೊಡ್ಬೇಕು. ಏನೇನು ಅಫರ್ಮೇಶನ್ಸ್ ಕೊಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಬರೋದೇ ಏನು ದಟ್ ಈಸ್ 2026 ಅಲ್ಲಿ ವಾಟ್ ಯು ನೀಡ್ ಟು ದಟ್ ದ ಮ್ಯಾನಿಫೆಸ್ಟ್. ಏನ್ ಮಾಡ್ಕೋಬೇಕು, ಏನೇನ್ ನಿಮ್ಗೆ ಅವಶ್ಯಕತೆ ಇದೆ, ಏನೇನು
ರಿಕ್ವೈರ್ಮೆಂಟ್ ಇದೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ಈ ಒಂದು ಇದರಲ್ಲಿ ದಟ್ ಈಸ್ ನೀವು ಮಾಡ್ಕೋಬಹುದು ಆಯ್ತಾ. ನೆಕ್ಸ್ಟ್ 7 to 9 days 7 to 9 ಅಂತ ಅಂದಿದ ತಕ್ಷಣ 18th ಇಂದ ಬರುತ್ತೆ 18th 19th and 20. ಇಲ್ಲಿ ಏನು ಆಕ್ಷನ್ ಮತ್ತೆ ಅಲೈನ್ಮೆಂಟ್ ಏನು ದಟ್ ಈಸ್ ಮಾಡ್ಕೋಬೇಕು. ಆಕ್ಷನ್ ಅಂಡ್ ಅಲೈನ್ಮೆಂಟ್ ಅಂದ್ರೆ ಆಕ್ಷನ್ ಅಂತಂದ್ರೆ ಏನು ದಟ್ ಈಸ್ ನೀವೇನೇನು ಪ್ಲಾನ್ ಮಾಡ್ಕೊಂಡಿದ್ರೆ ಆ ಪ್ಲಾನ್ ಏನು ದಟ್ ಈಸ್ ಎಕ್ಸಿಕ್ಯೂಟ್ ಮಾಡ್ಕೋಬೇಕಂತಂದ್ರೆ ಎಕ್ಸಾಕ್ಟ್ಲಿ ನೋಡಿ 18th ಏನು ದಟ್ ಈಸ್ ನೀವ್ ಏನೇನು ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ಲಿಸ್ಟ್ ಮಾಡ್ಬೇಕು. 19th ಏನು ದಟ್ ಈಸ್ 19th ಮತ್ತೆ 20th ದಟ್ ಈಸ್ ನೋ ಮೂನ್ ಡೇ ಇರುತ್ತೆ. ನೋ ಮೂನ್ ಡೇ ಇದ್ದಾಗ ದಟ್ ಈಸ್ ನಿಮ್ಗೆ ಏನೇನು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದೆಲ್ಲ ಏನ್ ಲಿಸ್ಟ್ ಮಾಡಿರ್ತೀರೋ ಅದನ್ನ ಏನು ದಟ್ ಈಸ್ ಅವತ್ತು ಏನು ಬರ್ನ್ ಮಾಡ್ಬೇಕು. ನೆಕ್ಸ್ಟ್ ಅಲೈನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನ್ಯೂ ಮೂನ್ ಡೇ ಏನು ಸ್ಟಾರ್ಟ್ ಆಗುತ್ತೆ. ನ್ಯೂ ಮೂನ್ ಡೇ ಸ್ಟಾರ್ಟ್ ಆದಾಗ ಅವಾಗ ಏನು ದಟ್ ಈಸ್ ಕ್ಯಾಂಡಲ್ಸ್ ಏನು ನಿಮ್ಗೆ ಬೇಕಾಗಿರುವಂತ ಕ್ಯಾಂಡಲ್ಸ್ ಸೌಂಡ್ ಕೇಳಿಸ್ತಾ ಇಲ್ವಾ? ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಹಲೋ ಯಾರಾದ್ರೂ ಹೇಳಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರ್ ಕೇಳ್ತದ? ಎಸ್ ಸರ್. ಹಾ, ನಿಮ್ ವಾಯ್ಸ್ ಕೇಳ್ತಾ ಇದೆ ಸರ್, ಬಟ್ ಕ್ಲಿಯರ್ ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಡಿಸ್ಟರ್ಬೆನ್ಸ್ ಹಾ ಜಿ. ಬೇರೆಯವ್ರಿಗೂ ನಮ್ಗೆ ಓಕೆ ಸರ್, ಕೇಳಿಸ್ತದೆ. ಕೇಳಿಸ್ತಾ ಇದೆ. ಮೋಸ್ಟ್ಲಿ ನೀವು ಹೆಡ್ಫೋನ್ ಏನಾದ್ರು ಹಾಕೊಂಡಿದ್ರೆ ತೆಗೆದು ಮತ್ತೆ ಇನ್ನೊಂದ್ಸತಿ ಹಾಕೊಂಡು ನೋಡಿ ಸರ್, ಕ್ಲಿಯರ್ ಬರುತ್ತೇನೋ. ಯಾಕಂದ್ರೆ ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ ಅಂತೆ. ಓಕೆ ಸರ್, ಓಕೆ. ಎಸ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ ಏನು ಅವಾಗ 19th ಮತ್ತೆ 20th ಏನು ದಟ್ ಈಸ್ ರಿಲೀಸ್ ಮಾಡ್ಕೊಳೋದಕ್ಕೆ ಆ ಒಂದು ಇದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನು ದಟ್ ಈಸ್ ಅದು ನೋ ಮೂನ್ ಡೇ ಆಗಿರುತ್ತೆ. ನೆಕ್ಸ್ಟ್ ನ್ಯೂ ಮೂನ್ ಡೇ ಏನು ದಟ್ ಈಸ್ ನಾಟ್ ಕ್ಲಿಯರ್. ಯಾರ್ಯಾರು ಕೇಳಿಸ್ತಾ ಇಲ್ವಾ ಸರಿಯಾಗಿ ಅವರು ಇಲ್ಲ ರೀಜಾಯಿನ್ ಆಗಿ ಲಾಗೌಟ್ ಆಗ್ಬಿಟ್ಟು ರೀಜಾಯಿನ್ ಆಗಿ ಸೇಮ್ ಲಿಂಕ್ ಯೂಸ್ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ನೀವು ಹೆಡ್ಫೋನ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಹೆಡ್ಫೋನ್ ಒಂದ್ಸತಿ ತೆಗೆದು ಮತ್ತೆ ಇನ್ನೊಂದ್ಸತಿ ಹಾಕೊಳ್ಳಿ, ಅವಾಗ ಕ್ಲಿಯರ್ ಬರುತ್ತೆ. ಓಕೆ, ಓಕೆ. ನನ್ನ ಕಡೆಯಿಂದ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದೀನಿ. ಓಕೆ, ಐ ವಿಲ್ ಟ್ರೈ ಟು ಸ್ಪೀಕ್ ಲೌಡರ್. ಇನ್ನು ಲೌಡರ್ ಆಗಿ ಮಾತಾಡಕ್ ಟ್ರೈ ಮಾಡ್ತೀನಿ, ಬಟ್ ನಿಮ್ ಕಡೆಯಿಂದನೂ ಕೂಡ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ದಟ್ ಈಸ್ ನ್ಯೂ ಮೂನ್ ಡೇ ಏನು ಸ್ಟಾರ್ಟ್ ಆಗುತ್ತೆ. ಆ ನ್ಯೂ ಮೂನ್ ಡೇ ದಿನ ಏನು ದಟ್ ಈಸ್ ಕೆಲವೊಂದು ಏನು ದಟ್ ಈಸ್ ಕಲರ್ಸ್ ಏನು ದಟ್ ಈಸ್ ಕ್ಯಾಂಡಲ್ಸ್ ಏನು ದಟ್ ಈಸ್ ಬರ್ನ್ ಮಾಡೋದು ಏನು ದಟ್ ಈಸ್ ನಿಮ್ಗೆ ಬೆನಿಫಿಟ್ ಕೊಡುತ್ತೆ. ಬರ್ನ್ ಮಾಡೋದು ಯಾವ ರೀತಿ ಬರ್ನ್ ಮಾಡ್ಬೇಕಂತಂದ್ರೆ ದಟ್ ಈಸ್ ನ್ಯೂ ಮೂನ್ ಡೇ ದಿನ ಏನು ದಟ್ ಈಸ್ ಐದರ್ ಯೆಲ್ಲೋ ಕಲರ್ ಕ್ಯಾಂಡಲ್ ಇರ್ಬೋದು, ಅಥವಾ ರೆಡ್ ಕಲರ್ ಕ್ಯಾಂಡಲ್ ಇರ್ಬೋದು, ಅಥವಾ ಯಾವ್ದು ಸಿಗ್ಲಿಲ್ಲ ಅಂದ್ರೆ ವೈಟ್ ಕಲರ್ ಕ್ಯಾಂಡಲ್ ಏನು ದಟ್ ಈಸ್ ಹಚ್ಚಿಬಿಟ್ಟು ಅದ್ರ ಮುಂದೆ ಏನು ದಟ್ ಈಸ್ ನಿಮ್ಮ ಒಂದು ಅಫರ್ಮೇಶನ್ಸ್ ಏನು, ನಿಮ್ಮ ಒಂದು ಇಂಟೆನ್ಷನ್ ಸೆಟ್ಟಿಂಗ್ಸ್ ಏನ್ ಮಾಡಿರ್ತೀರ ಆ ಒಂದು ಇಂಟೆನ್ಷನ್ ಸೆಟ್ಟಿಂಗ್ಸ್ ಏನು ದಟ್ ಈಸ್ ರಿಪೀಟ್ ಮಾಡ್ಬೇಕು. ರಿಪೀಟ್ ಮಾಡಿದ ತಕ್ಷಣನೇ ಮತ್ತೆ ಏನು ದಟ್ ಈಸ್ 10 ಇಂದ ದಟ್ ಈಸ್ 12 ಅಂತಂದ್ರೆ ಏನು ದಟ್ ಈಸ್ 21st ನೆಕ್ಸ್ಟ್ 22 and 23 ಈ ಡೇಟ್ಸ್ ಅಲ್ಲಿ ಏನು ದಟ್ ಈಸ್ ಅಂದ್ರೆ 10, 11, 12th ಡೇ ರಿಸೀವಿಂಗ್ ಮತ್ತೆ ಏನು ದಟ್ ಈಸ್ ಗ್ರಾಟಿಟ್ಯೂಡ್. ರಿಸೀವಿಂಗ್ ಅಂತಂದ್ರೆ ಏನು, ಎಸ್ಪೆಷಲಿ ಏನು ದಟ್ ಈಸ್ 21st ಅಂದ್ರೆ ನಾನು ಹೇಳ್ತಾ ಇರೋದೊಂದು ಡಿಸೆಂಬರ್ 21st ಅಂತ. ಅದು ಏನು ದಟ್ ಈಸ್ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಡೇಸ್ ಪ್ರಕಾರ ಏನು ದಟ್ ಈಸ್ ಅದು 10ನೇ ದಿನ ಆಗಿರುತ್ತೆ ಆಯ್ತಾ. ಅಲ್ಲಿ ಏನು ದಟ್ ಈಸ್
ಎಲ್ಲಾನು ಕೂಡ ಏನು ದಟ್ ಈಸ್ ನಮ್ಗೆ ಏನೇನ್ ಬೇಕು ಅದನ್ನ ನಾವು ಕಾಸ್ಮಿಕ್ ಏನು ದಟ್ ಈಸ್ ಸಬ್ಮಿಟ್ ಮಾಡಿದೀವಿ. ಯಾವ್ದ್ರ ಮುಖಾಂತರ ನ್ಯೂ ಮೂನ್ ಡೇ ಮುಖಾಂತರ ಸಬ್ಮಿಟ್ ಮಾಡಿದ್ವಿ, ಕ್ಯಾಂಡಲ್ ಅಫರ್ಮೇಶನ್ಸ್ ಮುಖಾಂತರ ಸಬ್ಮಿಟ್ ಮಾಡಿದ್ವಿ. ಅಲ್ಲಿಂದ ನಾವೇನು ದಟ್ ಈಸ್ ಏನು ಒಂದು ನಮ್ಮ ಒಂದು ಅಫರ್ಮೇಶನ್ಸ್ ಯೂನಿವರ್ಸ್ ನಾವ್ ಏನ್ ಸಬ್ಮಿಟ್ ಮಾಡಿದ್ವಿ ಅದ್ರ ಮುಖಾಂತರ ನಮ್ಗೆ ಏನು ದಟ್ ಈಸ್ ಎನರ್ಜಿ ಶಿಫ್ಟ್ ಏನು ಆಗುತ್ತೆ. ಆ ಎನರ್ಜಿ ಶಿಫ್ಟ್ ಏನು ನಾವು ರಿಸೀವ್ ಮಾಡ್ಕೋಬೇಕಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ಏನು ನಾವು ಚಾಂಟ್ ಮಾಡ್ಕೋಬೇಕಂತಂದ್ರೆ ಐ ಆಮ್ ರೆಡಿ ಟು ರಿಸೀವ್ manifestation or change in the energy shift further that the and next entire 1 year whatever I need ಅನ್ನೋದೇನು ದಟ್ ಈಸ್ ರಿಪೀಟ್ ಮಾಡ್ಕೊಂತ ಇರ್ಬೇಕು. ಮತ್ತೆ ಕೊನೆಗೆ ಏನು ದಟ್ ಈಸ್ ಗ್ರಾಟಿಟ್ಯೂಡ್ ಹೇಳ್ಬೇಕು. ಗ್ರಾಟಿಟ್ಯೂಡ್ ಏನು ಅವಾಗಲೇ ನಿಮ್ಗೆ ಏನ್ ತಿಳಿಸಿದೆ ಅದು ಗ್ರಾಟಿಟ್ಯೂಡ್ ಅಂತಂದ್ರೆ ಏನು, ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳುವಂಥದ್ದು, ಮತ್ತೆ ಪೋರ್ಟಲ್ಗೆ ಗ್ರಾಟಿಟ್ಯೂಡ್ ಹೇಳುವಂಥದ್ದು, ನೆಕ್ಸ್ಟ್ ಗೈಡೆಡ್ ಮೆಡಿಟೇಟರ್ಗೆ ಗ್ರಾಟಿಟ್ಯೂಡ್ ಹೇಳುವಂಥದ್ದು, ಮತ್ತೆ ಯಾರ್ಯಾರಿಗೆ ನೀವು ಗ್ರಾಟಿಟ್ಯೂಡ್ ಹೇಳ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆಲ್ಲಾನು ಕೂಡ ಏನು ದಟ್ ಈಸ್ ಗ್ರಾಟಿಟ್ಯೂಡ್ ಹೇಳ್ಬೇಕು. ನೆಕ್ಸ್ಟ್ ನೀವು ಏನೇನು ಡಿವೈಸಸ್ ಯೂಸ್ ಮಾಡಿದ್ರೆ ಅದಕ್ಕೆಲ್ಲಾನು ಕೂಡ ಗ್ರಾಟಿಟ್ಯೂಡ್ ಹೇಳುವಂಥದ್ದು. ಇದು ಯಾವ್ದು ದಟ್ ಈಸ್ 12 days ಮ್ಯಾನಿಫೆಸ್ಟೇಷನ್ ಪ್ಲಾನ್. ಇದು ದಟ್ ಈಸ್ ವೆರಿ ಪೆಕ್ಯುಲಿಯರ್ಲಿ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಇದು ಒಂದಿನದಲ್ಲ, 12 ದಿನ, ನಾಳೆಯಿಂದ 12 ದಿನ ಮಾಡುವಂಥದ್ದು. ಇದು ಟೋಟಲ್ 23rd ತನಕ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ದಟ್ ಈಸ್ ಇನ್ನೊಂದು ಏನಂದ್ರೆ ಕ್ರಿಸ್ಟಲ್ಸ್ ಮತ್ತೆ ಕಲರ್ ರೆಮಿಡೀಸ್. ಕ್ರಿಸ್ಟಲ್ಸ್ ಮತ್ತೆ ಕಲರ್ ರೆಮಿಡೀಸ್ ಏನು ದಟ್ ಈಸ್ ಈ ಒಂದು 12 ಮ್ಯಾನಿಫೆಸ್ಟೇಷನ್ ಆದ್ಮೇಲೆ ಏನೇನು ದಟ್ ಈಸ್ 12 ಮ್ಯಾನಿಫೆಸ್ಟೇಷನ್ ಅಲ್ಲಿ ಕ್ರಿಸ್ಟಲ್ಸ್ ಮತ್ತೆ ಏನು ದಟ್ ಈಸ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು ಅಂತಂದ್ರೆ 12 days ಏನಾದ್ರು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಿ ಅಂತಂದ್ರೆ ಅವಾಗ ಏನು ದಟ್ ಈಸ್ ನ್ಯೂ ಮೂನ್ ಡೇ ಏನ್ ಬರುತ್ತೆ, ಆ ನ್ಯೂ ಮೂನ್ ಡೇ ದಿನ ಏನು ದಟ್ ಈಸ್ ಸಿಟ್ರಿನ್ ಇರ್ಬೋದು, ರೋಸ್ ಕ್ವಾರ್ಟ್ಸ್ ಇರ್ಬೋದು, ಗ್ರೀನ್ ಅವೆಂಚರ್, ಪೈರೇಟ್ ಮತ್ತೆ ಇದನ್ನ ಒಂದು ಸ್ಟೋನ್ಸ್ ಏನೋ ತರಿಸ್ಕೊಂಡು ಇದರಲ್ಲಿ ನೀವೇನ್ ಮಾಡೋದು ದಟ್ ಈಸ್ ನಿಮ್ಮ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಎಲ್ಲಾನು ಕೂಡ ಕೊಟ್ಟು ಅದಕ್ಕೆ ಏನು ದಟ್ ಈಸ್ ವಾಟ್ ಯು ರಿಕ್ವೈರ್, ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲಾನು ಕೂಡ ನೀವು ಅಫರ್ಮೇಶನ್ಸ್ ಏನು ದಟ್ ಈಸ್ ಕೊಡ್ತಾ ಇದ್ರೆ ಬರುತ್ತೆ. ಎಸ್ಪೆಷಲಿ ದಟ್ ಈಸ್ ಪೈರೇಟ್ ಅನ್ನೋದು ಏನು ದಟ್ ಈಸ್ ಬಿಸ್ನೆಸ್ ಮತ್ತೆ ನಾಟ್ ಓನ್ಲಿ ಬಿಸ್ನೆಸ್, ಅದು ತುಂಬಾ ಏನು ದಟ್ ಈಸ್ ಬೆನಿಫಿಟ್ ಇದೆ. ಬೇರೆ ಬೇರೆ ಪರ್ಪಸ್ ಎಲ್ಲಾನು ಕೂಡ ಅದು ಬೆನಿಫಿಟ್ ಇದೆ. ಆ ಬೆನಿಫಿಟ್ ಇರೋದ್ರಿಂದ ಅದನ್ನ ನೀವು ಒಂದು ಸ್ಟೋನ್ ಆಗಿ ಆದ್ರೂ ತರಿಸ್ಕೊಂಡು ಯೂಸ್ ಮಾಡ್ಕೋಬಹುದು. ಇಲ್ಲ ಈಗ ಪೈರೇಟ್ ಏನು ದಟ್ ಈಸ್ ಗಣೇಶ ಏನೋ ಸಣ್ಣದು ಒಂದು ಸಿಗುತ್ತೆ, ಸಣ್ಣದು ಏನು ದಟ್ ಈಸ್ ಸಿಗುತ್ತೆ, ಅದನ್ನ ಬೇಕಾದ್ರೂ ಏನು ದಟ್ ಈಸ್ ನೀವು ತರ್ಸ್ಕೊಂಡು ಯೂಸ್ ಮಾಡ್ಕೋದ. ತರ್ಸ್ಕೊಂಡು ಯೂಸ್ ಮಾಡ್ಕೊಳೋದ್ರಿಂದ ಏನು ದಟ್ ಈಸ್ ತುಂಬಾ ಬೆನಿಫಿಟ್ ಬರುತ್ತೆ ನಿಮ್ಗೆ. ಅದು ಗಣೇಶ ಏನು ನಮ್ಮ ಹತ್ರ ಒಂದು 5 or 6 ಪೀಸಸ್ ಇರ್ಬೇಕು. ನಿಮ್ಗೆ ತೋರಿಸ್ತೀನಿ ಆ ಒಂದು ಗಣೇಶ ಯಾವ ರೀತಿ ಇರುತ್ತೆ ಅಂತ ಕೊನೆಗೆ ತೋರಿಸ್ತೀನಿ. ಅದನ್ನ ಬೇಕಾದ್ರೆ ಏನು ನೀವು ತರಿಸ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಅದು ನಿಮ್ಗೆ ಟೋಟಲ್ ಏನು ದಟ್ ಈಸ್ 1 year ಏನು ದಟ್ ಈಸ್ ಬೆನಿಫಿಟ್ ಅಂತ ಕೊಡುತ್ತೆ. ನೆಕ್ಸ್ಟ್ ಕಲರ್ ವಿಜುವಲೈಸೇಷನ್ ಅಥವಾ ಕಲರ್ ಏನು ದಟ್ ಈಸ್ ರೆಮಿಡೀಸ್ ಅಂತಂದ್ರೆ ಗೋಲ್ಡ್, ಪಿಂಕ್, ವೈಟ್, ಗ್ರೀನ್ ಈ ಒಂದು ಕಲರ್ಸ್ ಏನು ದಟ್ ಈಸ್ ನೀವೇನ್ ಮಾಡಬೇಕು ದಟ್ ಈಸ್ ಯೂಸ್ ಮಾಡ್ಕೋಬೇಕು. ಈ ಕಲರ್ಸ್ ಹೆಂಗ್ ಯೂಸ್ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಅವಾಗಲೇ ನಾನು ಹೇಳ್ದಂಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನು ದಟ್ ಈಸ್ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ನಿಮ್ಮ ನೀಡ್ ಏನಿದೆ ಅದನ್ನ ಅಫರ್ಮೇಶನ್ಸ್ ಅಲ್ಲಿ ಬರಿಬೇಕು ಅಂತ ಹೇಳ್ದೆ. ಅಂದ್ರೆ 12 ಲಿಸ್ಟ್. ಆ 12 ಲಿಸ್ಟ್ ಬರಿಬೇಕಂತಂದ್ರೆ ಈ ಒಂದು ಕಲರ್ಸ್ ಏನು ಯೂಸ್ ಮಾಡ್ಕೋಬೇಕು. ಈ ಕಲರ್ಸ್ ಹೆಂಗ್ ಯೂಸ್ ಮಾಡ್ಕೋಬೇಕು, ವೈಟ್ ನ ಹೆಂಗ್ ಯೂಸ್ ಮಾಡ್ಕೋಬೇಕು, ವೈಟ್ ಹೆಂಗ್ ಯೂಸ್ ಮಾಡ್ಕೋಬೇಕಂದ್ರೆ ವೈಟ್ ಶೀಟ್ ಮೇಲೆ ಬರೆಯುವಂಥದ್ದು. ಅಥವಾ ಗೋಲ್ಡ್, ಪಿಂಕ್, ಗ್ರೀನ್ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಗೋಲ್ಡ್ ಪೆನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಗೋಲ್ಡ್ ಕಲರ್ ಶೀಟ್ಸ್ ಅವೈಲೇಬಿಲಿಟಿ ಇದೆ ಇವಾಗ. ಇಲ್ಲ ಪಿಂಕ್ ಕಲರ್ ಶೀಟ್ಸ್ ಅವೈಲೇಬಿಲಿಟಿ ಇದೆ, ಗ್ರೀನ್ ಕಲರ್ ಶೀಟ್ಸ್ ಅವೈಲೇಬಿಲಿಟಿ ಇದೆ, ಅದ್ರಲ್ಲಿ ಬರೆಯೋದು. ನೆಕ್ಸ್ಟ್ ಈ ಒಂದು ಗೋಲ್ಡ್ ಕಲರ್ ಏನ್ ಮಾಡ್ಬೇಕು ಅಂತಂದ್ರೆ ಗೋಲ್ಡ್ ಕಲರ್ ನಿಮ್ಗೆ ಒಂದು ಸ್ಟೇಷನರಿಯಲ್ಲಿ ದಟ್ ಈಸ್ ಗೋಲ್ಡ್ ಬಾರ್ಡರ್ ಏನು ದಟ್ ಈಸ್ ಒಂದು ಶೀಟ್ ಗೆ ಏನು ದಟ್ ಈಸ್ ಸ್ಕೂಲ್ ಅಲ್ಲಿ ಏನೋ ಅಸೈನ್ಮೆಂಟ್ ಬರ್ದಾಗ ಅವರು ಈ ಒಂದು ಶೀಟ್ ಬಾರ್ಡರ್ ಶೀಟ್ ಅಲ್ಲಿ ಇಲ್ಲಿ ಹಚ್ತಾರೆ ಆಯ್ತಾ. ಅಂತದ್ದು ಏನು ದಟ್ ಈಸ್ ಯೂಸ್ ಮಾಡ್ಕೋಬಹುದು. ಇದನ್ನ ಇಲ್ಲೇ ಅಲ್ಲ, ಇದಿಷ್ಟೇ ಅಲ್ಲ, ದಟ್ ಈಸ್ ಒಂದು ಗುಡ್ ಅಫರ್ಮೇಶನ್ ಏನು ಬರೋದು ನಿಮ್ಮ ಬಾಗಿಲ ಮೇಲೆ ಏನು ಹಚ್ಚಬೇಕಾದ್ರೂ ಕೂಡ ಈ ಒಂದು ಗೋಲ್ಡ್ ಕಲರ್ ಮತ್ತೆ ಪಿಂಕ್, ವೈಟ್, ಗ್ರೀನ್ ಇವರೆಲ್ಲ ಯೂಸ್ ಮಾಡ್ಕೊಂಡು ಏನು ಬರೀಬಹುದು. ಸಿಂಪಲ್ ಏನು ದಟ್ ಈಸ್ ನಮ್ಮ ಒಂದು ಏನು ದಟ್ ಈಸ್ ಸನಾತನ ಪರಂಪರೆಯಲ್ಲಿ ಬರುವಂತ ಒಂದು ಸ್ಪಿರಿಚುವಲ್ ಏನು ಸಿಂಬಲ್ಸ್ ಇದಾವೆ ಅದನ್ನು ಕೂಡ ಏನು ದಟ್ ಈಸ್ ಈ ಒಂದು 12 ಪೋರ್ಟಲ್ ಅಲ್ಲಿ ನೀವು 12 days ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಂತಂದ್ರೆ ನ್ಯೂ ಮೂನ್ ಡೇ ದಿನ ಬರೆದ್ರೆ ಅದು ಎಂಟೈರ್ ಏನು ದಟ್ ಈಸ್ ಎನರ್ಜಿ ಶಿಫ್ಟ್ ಟೋಟಲ್ 12 months ಸಂಖ್ಯೆ ಇರುತ್ತೆ ಆಯ್ತಾ. ನೆಕ್ಸ್ಟ್ ಇಯರ್ ಏನು ದಟ್ ಈಸ್ 12 ಪೋರ್ಟಲ್ ಬರೋ ತನಕನೂ ಕೂಡ ಇರುತ್ತೆ.
ಆಯ್ತಾ. ಇದು ಏನು ದಟ್ ಈಸ್ ಕ್ರಿಸ್ಟಲ್ ಅಂಡ್ ಕಲರ್ ರೆಮಿಡೀಸ್. ನೆಕ್ಸ್ಟ್ ಇದು ಬೆನಿಫಿಟ್ಸ್ ಇದೆ ಎಕ್ಸ್ಟ್ರಾ ನಿಮ್ಗೆ ಹಾಕಿದ್ದು. ಎಕ್ಸ್ಟ್ರಾ ಅಂತಂದ್ರೆ ಈ ಒಂದು 12 ಪೋರ್ಟಲ್ ನಾವು ಎಕ್ಸಾಕ್ಟ್ಲಿ ಯೂಸ್ ಮಾಡ್ಕೊಂಡ್ರೆ ಏನು ದಟ್ ಈಸ್ ಏನೇನು ನಮ್ಗೆ ಬೆನಿಫಿಟ್ ಬರುತ್ತೆ ಅಂದ್ರೆ ಒಂದು ಅಬಂಡೆನ್ಸ್ ಆಕ್ಟಿವೇಶನ್ ಮಾಡ್ಕೊಳೋದಿರ್ಬೋದು, ಎಮೋಷನಲ್ ಏನು ದಟ್ ಈಸ್ ಕ್ಲೆನ್ಸ್ ಏನು ಮಾಡಿ ಹೀಲ್ ಮಾಡೋದಿರ್ಬೋದು, ಹೈಯರ್ ಇಂಟ್ಯೂಷನ್ಸ್ ಏನು ಹೈಯರ್ ಎನರ್ಜಿ ಶಿಫ್ಟ್ ಅಂತ ಮಾಡ್ಕೊಳೋದು, ನ್ಯೂಮರಾಲಜಿ ಇನ್ಸೈಟ್ಸ್ ಏನು ದಟ್ ಈಸ್ 12 ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಸಿಗುತ್ತೆ. ಅಂದ್ರೆ ಪಾಸಿಟಿವ್ ಸ್ಟಾರ್ಟ್ ಫಾರ್ ದರ್ದ 2026 ಇದು ಆಯ್ತಾ. ಇದು ಪಾಸಿಟಿವ್ ಸ್ಟಾರ್ಟ್ ಫಾರ್ ದರ್ದ 2026 ಆಯ್ತಾ. ಇದನ್ನೆಲ್ಲಾನು ಕೂಡ ಏನು ದಟ್ ಈಸ್ ಇದರಲ್ಲಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಬೆನಿಫಿಟ್ಸ್ ಇದನ್ನ ಮಾಡ್ಕೊಳೋದ್ರಿಂದ. ನೆಕ್ಸ್ಟ್ ಫ್ರೀ ಬೋನಸ್ ಆಗಿ ಇದನ್ನ ಕೊಡ್ತೀನಿ ಅಂತ ಹೇಳಿದೆ, ದಟ್ ಈಸ್ ಮ್ಯಾನಿಫೆಸ್ಟೇಷನ್ ವರ್ಕ್ ಶೀಟು. ನಿಮ್ಗೆ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡೋದಕ್ಕೆ ಇದನ್ನ ಟ್ರೈ ಮಾಡ್ತೀನಿ. ಒಂದು ಮ್ಯಾನಿಫೆಸ್ಟೇಷನ್ ಶೀಟ್ ಅಂತಂದ್ರೆ ಏನು ದಟ್ ಈಸ್ ನೀವು 12 ಡೇಸ್ ಏನು ದಟ್ ಈಸ್ ಮಾಡ್ಕೋಬೇಕು, ಅದು ಒಂದು ವರ್ಕ್ ಶೀಟ್ ಏನ್ ಮಾಡ್ಕೊಳೋದು. ಇಲ್ಲ ಎಕ್ಸೆಲ್ ಯಾರಿಗಾದ್ರೂ ಗೊತ್ತಿರೋರು ಎಕ್ಸೆಲ್ ಅಲ್ಲಿ ಏನು ದಟ್ ಈಸ್ 12 ಡೇಸ್ ಏನು ದಟ್ ಈಸ್ ನಿಮ್ಗೆ ನಾನು ಅವಾಗಲೇ ಏನ್ ತೋರಿಸಿದೆ ದಟ್ ಈಸ್ ಫಸ್ಟ್ 3 ಡೇಸ್ ಯಾವ ರೀತಿ ಮಾಡ್ಕೋಬೇಕು ಕ್ಲೆನ್ಸ್ ಮಾಡ್ಕೋಬೇಕಾದ್ರೆ, ನೆಕ್ಸ್ಟ್ 3 ಡೇಸ್ ಏನು ದಟ್ ಈಸ್ ಸೆಟ್ ಮಾಡೋದಿರ್ಬೋದು, ನೆಕ್ಸ್ಟ್ 3 ಡೇಸ್ ಏನು ದಟ್ ಈಸ್ it will be that the removing, next 3 days ಏನು ದಟ್ ಈಸ್ ರಿಸೀವಿಂಗ್ ಎನರ್ಜೀಸ್ ಅಂಡ್ ಗ್ರಾಟಿಟ್ಯೂಡ್ ಹೇಳೋದು. ಅದನ್ನ ಯಾವ ರೀತಿ ಹೇಳ್ಬೇಕು ಅನ್ನೋದು ಒಂದು ವರ್ಕ್ ಶೀಟ್ ಬರುತ್ತೆ. ಮತ್ತೆ ಲಕ್ಕಿ ನಂಬರ್ಸ್ ಗೈಡೆನ್ಸ್ ದಟ್ ಈಸ್ ಲಕ್ಕಿ ನಂಬರ್ಸ್ ಏನು ದಟ್ ಈಸ್ ಇವಾಗ ನೀವು ನಿಮ್ಗೆ ಅದು ಆಲ್ರೆಡಿ ತಿಳಿಸಿದೀನಿ. ಅಂದ್ರೆ 2025 ಅಲ್ಲಿ ಯಾವ್ಯಾವ್ದು ನಿಮ್ಗೆ ಲಕ್ ನಂಬರ್ ಇತ್ತು ಆ ಲಕ್ ನಂಬರ್ ನೀವು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ರು, ಆ ಲಕ್ ನಂಬರ್ ಇಂದ ನಿಮ್ಗೆ ಏನೇನ್ ಬೆನಿಫಿಟ್ ಆಗಿದೆ ಆ ಬೆನಿಫಿಟ್ ನ ಮತ್ತೆ ಏನು ದಟ್ ಈಸ್ ಒಂದ್ಸತಿ ನೀವು ಇದನ್ನ ಬರೀಬೇಕು. ಇದನ್ನ ಬರೀ ವಿಜುವಲೈಸ್ ಮಾಡ್ಕೊಳೋದಲ್ಲ, ಒಂದು ಸಪರೇಟ್ ಆದಂತ ಒಂದು ಶೀಟ್ಸ್ ಅಲ್ಲಿ ಬರೋದು ಅದನ್ನ ಏನ್ ಮಾಡಬೇಕು ದಟ್ ಈಸ್ ಇದೇ ರೀತಿ ನಮ್ಗೆ 2026 ಅಲ್ಲೂ ಆಗ್ಬೇಕು ಅನ್ನೋದು ಏನು ದಟ್ ಈಸ್ ಆ ಒಂದು ಗೈಡೆನ್ಸ್ ಏನು ದಟ್ ಈಸ್ ನೀವು ಸಪರೇಟ್ ಅಲ್ಲಿ ಒಂದು ಶೀಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳೋದು. ನೆಕ್ಸ್ಟ್ ನೀವು 12 ಮ್ಯಾನಿಫೆಸ್ಟೇಷನ್ ನೀವು ಏನು ಒಂದು ಮಾಡ್ಕೊಂಡಿದ್ರೆ ಅದನ್ನೇ ಏನು ದಟ್ ಈಸ್ ಒಂದು ಮೆಡಿಟೇಷನ್ ಆಡಿಯೋನ ನೀವೇ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೋಬಹುದು. ಇದು ನಾನು ಮಾಡ್ತೀನಿ ಅಂತ ಹಾಕಿದೆ, ಬಟ್ ಈಗ ಅದ್ ಮಾಡಿ ಕಳ್ಸೋದಕ್ಕೆ ಅಷ್ಟು ಬೇಗನೆ ಆಗಲ್ಲ. ಸೊ ನೀವು ಏನು ದಟ್ ಈಸ್ ಇದೊಂದು ಏನು ದಟ್ ಈಸ್ ಕೊಡ್ತಾ ಇಲ್ಲ ಇವಾಗ ಆಯ್ತಾ. ಮಿಕ್ಕಿದ ಏನು ದಟ್ ಈಸ್ ಆಲ್ ದಟ್ ವಾಸ್ ಬೀನ್ ಗಿವನ್. ಏನೇನು ನಿಮ್ಗೆ ಹೇಳಿದ್ರೆ ಎಲ್ಲಾನು ಕೂಡ ಕೊಟ್ಟಿದ್ದೀನಿ. ಇಲ್ಲಿಗೆ ಈ ಒಂದು 12 ಪೋರ್ಟಲ್ ಕ್ಲಾಸು ಕಂಪ್ಲೀಟ್ ಆಗುತ್ತೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮತ್ತೆ ಇನ್ನೊಂದು ಏನು ದಟ್ ಈಸ್ ನೋಡಿ 12 ಎನರ್ಜೀಸ್ ಯಾವ ರೀತಿ ಇರುತ್ತೆ ಅನ್ನೋದು ಹೇಳ್ತೀನಿ. 12 ಅನ್ನೋದು ಹೆಂಗ್ ಬರುತ್ತೆ ಅಂದ್ರೆ 12 ಅಂತಂದ್ರೆ ನೋಡಿ ಇದು 1 ಎನರ್ಜೀಸ್ ಇರುತ್ತೆ ಅಂದ್ರೆ ದಟ್ ಈಸ್ ಸನ್ ಎನರ್ಜಿ. 2 ಅಂತಂದ್ರೆ ಏನು ದಟ್ ಈಸ್ ಇಟ್ ವಿಲ್ ಬಿ ದಟ್ ದ ಮೂನ್ ಎನರ್ಜಿ. ಇವೆರಡು ಸೇರಿಸಿದಾಗ ಬರುವಂತದ್ದು ಏನು ದಟ್ ಈಸ್ ಇಟ್ ವಿಲ್ ಬಿ 3 ಬರುತ್ತೆ. ಅಂದ್ರೆ ಗುರು ಅಥವಾ ಇವು ಇಷ್ಟನ್ನು ಕೂಡ ಏನು ಆಡ್ ಮಾಡಿ, ಇಷ್ಟು ಕೂಡ ಆಡ್ ಮಾಡಿದೆ ಏನು ದಟ್ ಈಸ್ 1 + 2 + 1 + 2 ಇದು ಏನು ದಟ್ ಈಸ್ 6. ಅವಲ್ಲಿ ಫಸ್ಟ್ ಅಲ್ಲಿ ನಾವೇನು ದಟ್ ಈಸ್ ವೀನಸ್ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಇದೇ ಏನು ದಟ್ ಈಸ್ ವೀನಸ್ ಆಕ್ಟಿವೇಶನ್ ಫರ್ದರ್ ದಟ್ ದ ಅಂಡ್ 12 ಪೋರ್ಟಲ್ ಅಲ್ಲಿ ಇದೇ ಒಂದು ಆಕ್ಟಿವೇಶನ್ ಆಗೋದು. ಅದನ್ನ ನಾವೇನ್ ಮಾಡಬೇಕು ವಿಜುವಲೈಸೇಷನ್ ಮಾಡ್ಕೋಬೇಕು. ಇದಿಷ್ಟು ಇವತ್ತಿನ ಕ್ಲಾಸು. ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಹಲೋ ಹಲೋ ಸರ್, ಇವಾಗ ನೀವು ಇದು 12 ಪೋರ್ಟಲ್ ಹೇಳಿದ್ರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 12 o'clock ಸ್ಟಾರ್ಟ್ ಮಾಡಿ 12 ಮಿನಿಟ್ಸ್ ಆದ್ಮೇಲೆ ಆ 12 ಅಫರ್ಮೇಶನ್ಸ್ ಬರೆಯಕ್ ಹೇಳಿದ್ರಲ್ಲ, ಎವ್ರಿ ಡೇ ಬರಿಬೇಕಾ ಅಥವಾ ಜಸ್ಟ್ ಅದನ್ನ ಬರ್ಕೊಂಡು ನೀವು ಹೇಳಿದ್ರಲ್ಲ ಒಂದಿನ 12, 13, 14 ಈ ತರ ವಿಜುವಲೈಸೇಷನ್ ಮಾಡ್ಕೊಂತ ಇರ್ಬೇಕಾ? ಅದಲ್ಲ ಸರ್, ಒಂದೇನ್ ಅದಲ್ಲ, ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ನಿಮ್ಗೆ ಒಂದು ಅನೌನ್ಸ್ಮೆಂಟ್. ಆಲ್ರೆಡಿ ಮೊನ್ನೆ ಒಂದು ಸ್ಮಾಲ್ ವರ್ಕ್ಶಾಪ್ ಏನು ಮಾಡಿದ್ವಿ ದಟ್ ಈಸ್ ಸೀಕ್ರೆಟ್ಸ್ ಆಫ್ 2026. ಅದು ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಇದೆ.
ಯಾರಾದ್ರೂ ಬೇಕಿದ್ರೆ ಅದನ್ನ ನೋಡ್ಕೋಬಹುದು. ಮತ್ತೆ ಅದ್ರದ್ದೇ ಒಂದು ಅಡ್ವಾನ್ಸ್ ಏನು ದಟ್ ಈಸ್ 15th ಏನು ದಟ್ ಈಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಸೇರ್ಕೋಬಹುದು. ನೆಕ್ಸ್ಟ್ ಈ ಒಂದು ಡೌಟ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ದಟ್ ಈಸ್ 12 ಪೋರ್ಟಲ್ಗೆ ಇನ್ನೂ ಒಂದು ಏನು ದಟ್ ಈಸ್ ಕಾನ್ಸೆಪ್ಟ್ ಇದೆ, ಅದನ್ನ ನಿಮ್ಗೆ ತಿಳಿಸ್ತೀನಿ. ಮತ್ತೆ ಸರ್ ನೀವು ಕೇಳಿದ್ರಲ್ಲ, ನೀವು ಕೇಳಿದ ಇದಕ್ಕೆ ಆ ಏನಂತಂದ್ರೆ ನೀವು 12 ಮಿನಿಟ್ಸ್ 12 ಏನು ಸ್ಟಾರ್ಟ್ ಆಗುತ್ತೆ. ಹಲೋ, ಹೇಳಿ ಸರ್. 12 ಇದರಲ್ಲಿ ಏನು ದಟ್ ಈಸ್ ಅಲ್ಲಿ ತನಕ ಏನು ಕ್ಲೆನ್ಸ್ ಮಾಡ್ಕೊಂಡು 12ಗೆ ನೀವು ಸ್ಟಾರ್ಟ್ ಮಾಡಿ 12:24 ತನಕ ಏನು 12 ಲಿಸ್ಟ್ ಏನು ದಟ್ ಈಸ್ ನಿಮ್ಗೆ ಬೇಕಾದ ಏನು ದಟ್ ಈಸ್ ಲಿಸ್ಟ್ ಮಾಡ್ಕೊಳೋದು. ಲಿಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಏನು ದಟ್ ಈಸ್ ಅದನ್ನೇ ಏನು ದಟ್ ಈಸ್ ನೀವು ವಿಜುವಲೈಸ್ ಮಾಡ್ಕೋಬೇಕು ಬ್ರೀತಿಂಗ್ ಟೆಕ್ನಿಕ್ ಪ್ರಕಾರ ಅವತ್ತೇನೆ. ದಟ್ ಈಸ್ 12 ಇಲ್ಲಿ ಇನ್ಹೇಲ್ ಹೋಲ್ಡ್ ಎಕ್ಸೇಲ್ ಮಾಡ್ಕೊಳ್ಳೋ ಮುಖಾಂತರ ಇದು ಒಂದು ಟೆಕ್ನಿಕ್ ಅಲ್ಲಿಗೆ ಮುಗಿಯುತ್ತೆ. ಇನ್ನೊಂದೇನು 12 ಡೇಸ್ ಮ್ಯಾನಿಫೆಸ್ಟೇಷನ್ ಬಂದಾಗ 12 ಡೇಸ್ ಮ್ಯಾನಿಫೆಸ್ಟೇಷನ್ ನಾನು ಇದನ್ನ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಈ ಒಂದು PDF ನೀವು ಗ್ರೂಪ್ ಅಲ್ಲಿ ಹಾಕ್ತೀನಿ ಸರ್. 12 ಡೇಸ್ ಅಂತಂದ್ರೆ ಏನು, ಫಸ್ಟ್ ಡೇ ಬಂದ್ಬಿಟ್ಟು ನಾಳೆ 12, 13 ಮತ್ತೆ 14 ಈ 3 ಡೇಸ್ ಕೂಡ ಏನು 2025 ಏನೇನು ನೀವು ಕ್ಲೆನ್ಸ್ ಮಾಡ್ಬೇಕು ಅನ್ಕೊಂಡಿರಾ, ನಿಮ್ಮ ಮೈಂಡ್ ಅಲ್ಲಿ ಏನೇನು ಕ್ಲಟರ್ ಇದೆ, ನಿಮ್ಮ ಮೈಂಡ್ ಅಲ್ಲಿ ಏನೇನು ದಟ್ ಈಸ್ ಯಾವ್ದಾವ್ದನ್ನ ಏನು ದಟ್ ಈಸ್ ಕ್ಲಿಯರ್ ಮಾಡ್ಕೋಬೇಕು ಅನ್ಕೊಂಡಿರೋ ಅದಕ್ಕೆಲ್ಲಾನು ಕೂಡ ಏನು ಕ್ಲೆನ್ಸ್ ಮಾಡ್ಕೊಂತ ಇರೋದು. ಅಂದ್ರೆ ಆಲ್ವೇಸ್ ಏನು ವಿಜುವಲೈಸ್ ಮಾಡ್ಕೊಳೋದು, ಇಟ್ ಈಸ್ ರಿಲೀಸ್, ಇಟ್ ಈಸ್ ರಿಲೀಸ್ಡ್, ಇಟ್ ಈಸ್ ರಿಲೀಸ್ಡ್ ಅಂತ ಹೇಳ್ಬಿಟ್ಟು ಏನು ದಟ್ ಈಸ್ ಒಂದು ಅಫರ್ಮೇಶನ್ ಕೊಡೋದು. ನೆಕ್ಸ್ಟ್ ಏನು 3 ಡೇಸ್ ಏನು ದಟ್ ಈಸ್ ಸೆಟ್ ಮಾಡ್ಕೋಬೇಕು. ಸೆಟ್ ಏನು ಯಾವ ರೀತಿ ಮಾಡ್ಕೋಬೇಕು, ನೆಕ್ಸ್ಟ್ ಇಯರ್ಗೆ ನನ್ನ ಒಂದು ಈ ಒಂದು ಬ್ಯಾಡ್ ಇದೆಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಂಡು ನಾನು ನ್ಯೂ ಏನು ದಟ್ ಈಸ್ ಚೇಂಜ್ಗೆ ಹೋಗ್ತಾ ಇದೀನಿ ಅನ್ನೋದು. ನೆಕ್ಸ್ಟ್ 3 ಡೇಸ್ ಏನು ದಟ್ ಈಸ್ ಅವಾಗ ಏನು ನೀವು ಕೆಲವೊಂದು ಏನು ದಟ್ ಈಸ್ ಅಫರ್ಮೇಶನ್ ಸೆಟ್ ಮಾಡ್ಕೋಬೇಕು, ಅದನ್ನ ಬರ್ದಿರ್ಬೇಕು. ಬರೆದು ಅವಾಗ ಏನು ದಟ್ ಈಸ್ ಎಕ್ಸಾಕ್ಟ್ಲಿ ಆ 3 ಡೇಸ್ಗೆ ನಿಮ್ಗೆ ನೋ ಮೂನ್ ಡೇ ಕೂಡ ಬರುತ್ತೆ ಮಧ್ಯದಲ್ಲಿ. ಆ ನೋ ಮೂನ್ ಡೇ ಏನ್ ಬರುತ್ತಲ್ಲ, ಆ ನೋ ಮೂನ್ ಡೇ ದಿನ ಏನು ದಟ್ ಈಸ್ ನೀವು ಅದನ್ನೆಲ್ಲಾನು ಕೂಡ ಬರ್ನ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಬರುತ್ತೆ, ನ್ಯೂ ಮೂನ್ ಡೇ ಬರುತ್ತೆ. ನ್ಯೂ ಮೂನ್ ಡೇ ದಿನ ಏನ್ ಮಾಡ್ಬೇಕು, ಅದನ್ನೆಲ್ಲಾನು ಕೂಡ ನೀವು ಮತ್ತೆ ಏನು ದಟ್ ಈಸ್ ಅಫರ್ಮೇಶನ್ಸ್ 12 ಪೋರ್ಟಲ್ ಅಲ್ಲಿ ಏನ್ ಬರ್ದಿರ್ತೀರಲ್ಲ ಅದನ್ನ ಇನ್ನೊಂದ್ಸತಿ ಬರೆದು ಅಲ್ಲಿ ಕ್ಯಾಂಡ್ಲ್ ಯಾವ್ದು ಬೇಕಾದ್ರೂ ನೀವು ಹಚ್ಚಿ ಅಲ್ಲಿ ಏನು ದಟ್ ಈಸ್ ವಿಜುವಲೈಸೇಷನ್ ಮಾಡ್ಕೋಬೇಕು. ಅಲ್ಲಿ ಎನರ್ಜೀಸ್ ಏನು ಶಿಫ್ಟ್ ಆಗಿರುತ್ತೆ. ನೆಕ್ಸ್ಟ್ 3 ಡೇಸ್ ಏನು ಅದನ್ನ ರಿಸೀವ್ ಮಾಡ್ಕೊಂಡು ಲಾಸ್ಟ್ ಡೇ ಏನ್ ಮಾಡಬೇಕು, ಅದಕ್ಕೆ ಎಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡ್ ಹೇಳ್ಬೇಕು. ಅದು ಏನು ದಟ್ ಈಸ್ ಟೋಟಲ್ ಏನು 12 ಡೇಸ್ ಸರ್. 12 ಪೋರ್ಟಲ್ ಅಲ್ಲಿ ಏನು ದಟ್ ಈಸ್ ವಿಜುವಲೈಸ್ ಮಾಡ್ಕೊಂಡು ಅದನ್ನ ಮಾಡ್ಕೊಳ್ಳೇಬೇಕು. ಸರ್, ಇವಾಗ ಇನ್ನೊಂದು ಜನರಲ್ ಕಾನ್ಸೆಪ್ಟ್, ಇವಾಗ ಇದೆಲ್ಲ ಬರ್ಕೊಬೇಕಲ್ಲ, ಕಲರ್ಸ್ ಸರ್ ಬ್ಲೂ ಅಥವಾ ಗ್ರೀನ್ ಯೂಸ್ ಮಾಡ್ಬೋದಲ್ಲ? ನಿಮ್ಗೆ ಹೇಳಿದ್ನಲ್ಲ ಸರ್, ನಿಮ್ಗೆ 12 ಪೋರ್ಟಲ್ ಅಲ್ಲಿ ಆಕ್ಟಿವ್ ಆಗಿರುವಂತ ಕಲರ್ಸ್ ಅವಲ್ಲಿ ತಿಳಿಸಿದೀನಿ. ಒಂದು ಗೋಲ್ಡ್, ಓಕೆ, ಆ ತರ ಕಲರ್ಸ್ ಅಲ್ಲಿ ವೈಟ್ ಸೊ ಮತ್ತೆ ಗ್ರೀನ್. ಆ ಶೀಟ್ ನಲ್ಲೂ ಬೇಕಾದ್ರೆ ಬರ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಬಹುದು. ಅಥವಾ 2026 ಕಲರ್ ಬಂದ್ಬಿಟ್ಟು ರೆಡ್. ಓಕೆ ರೆಡ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದು ಹಾಕಿಲ್ಲ ಆ PDF ಅಲ್ಲಿ ಇಲ್ಲ, ನೀವು ಅದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈ PDF ಎಲ್ಲ ನಾನು 12 ಪೋರ್ಟಲ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ. ಸರ್, ಇವಾಗ ಇನ್ನೊಂದು ಇವಾಗ ಎಕ್ಸಾಕ್ಟ್ 12 ಮಿನಿಟ್ಸ್ ಆದ್ಮೇಲೆ 1 or 2 ಮಿನಿಟ್ಸ್ ಸಿಂಪಲ್ ಆಗಿ ಒಂದು ಲೇಮ್ಯಾನು ಜನರಲ್ ಆಗಿ ಒಂದು ಅಫರ್ಮೇಶನ್ಸ್ ಮಾಡ್ಕೊಬೋದಲ್ಲ. 11 ಪೋರ್ಟಲ್ ಮಾಡ್ತೀವಲ್ಲ ಆ ತರ 1 ನಿಮಿಷ ಮೆಡಿಟೇಷನ್ ಮಾಡ್ಕೊಬೋದಲ್ಲ, 1-2 ನಿಮಿಷ ಅಲ್ಲ? ಅದು 12 ಮಿನಿಟ್ಸ್ ತನಕ ಇರುತ್ತೆ, ಮಾಡ್ಕೋಬಹುದು ಸರ್. ಅಂದ್ರೆ 12 ಸ್ಟಾರ್ಟ್ ಮಾಡಿ 12 ಮಿನಿಟ್ಸ್ ಗಂಟ ಮಾಡಬಹುದು? ಅಲ್ಲ 12 ಇಂದ ನೀವು ಸ್ಟಾರ್ಟ್ ಮಾಡಿ ನೀವೆಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡು 12 ಇಂದ ಮತ್ತೆ 12:24 ತನಕನೂ ಇರುತ್ತೆ. ಓಕೆ. ಅಂದ್ರೆ ಇವಾಗ ನಾವು ಸಪೋಸ್ ಬರ್ಕೊಳ್ದೇ ಇದ್ರು ಜನರಲ್ ಆಗಿ 12 ಮಿನಿಟ್ಸ್ಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅಪ್ ಟು 24 ಮಿನಿಟ್ಸ್ ಚಾಂಟ್ ಮಾಡ್ಬೋದು ಅಥವಾ ವಿಜುವಲೈಸೇಷನ್ ಮಾಡ್ಕೊಬೋದಲ್ಲ ಅಲ್ಲ, ವೆನ್ ಎವರ್ ವಿ ಆರ್ ಟ್ರಾವೆಲಿಂಗ್ ವರ್ಕ್ ಎಮರ್ಜೆನ್ಸಿ ಮಾಡ್ಕೋಬಹುದು. ಓಕೆ. ಆಮೇಲೆ ಇದು ಬರ್ನ್ ಮಾಡೋದು, ಪೇಪರ್ ಬರ್ನ್ ಮಾಡೋದು ಮಾತ್ರ ನೋ ಮೂನ್ ಡೇ ದಿವಸ ನಮ್ದು ಕ್ಲಟರ್ಸ್ ಎಲ್ಲ ಏನಿದೆ ಬ್ಲಾಕೇಜಸ್ ಅದು ಬರ್ನ್ ಮಾಡಿ ಯೂನಿವರ್ಸ್ಗೆ ಬ್ಲೋ ಮಾಡಬೇಕು. ಹೌದು ಸರ್. ಓಕೆ, ಸರಿ ಸರ್. ಓಕೆ, ಥ್ಯಾಂಕ್ ಯು. ಆಮೇಲೆ ಇದು ಗಣೇಶ ತೋರಿಸ್ತೀನಿ ಅಂದ್ರಲ್ಲ, ತೋರಿಸ್ತಿರಲ್ಲ? ತೋರಿಸ್ತೀನಿ ಒಂದೇ. ಯೂಶಲಿ ಇದನ್ನ 12 ಪೋರ್ಟಲ್ ಯಾರು ತಿಳಿಸಲ್ಲ.
ಏನೋ ಈ ಓಕೆ ಸತಿ ಅದನ್ನು ನಾನು ಮೊದಲಿಂದ ಯಾರಿಗೂ ತಿಳಿಸ್ತಾ ಇರ್ಲಿಲ್ಲ, ಈ ಸತಿನೇ ನಿಮ್ಗೆ ತಿಳಿಸಿರೋದು. ಯೂಸ್ ಮಾಡ್ಕೊಳ್ಳಿ ಆಯ್ತಾ. ಇಟ್ ಈಸ್ ವೆರಿ ವೆರಿ ಬೆನಿಫಿಟ್, ಹೈಲಿ ಓಕೆ ಬೆನಿಫಿಟ್. ಎನರ್ಜಿ ಶಿಫ್ಟ್ ಗಂತೂ ತುಂಬಾ ಬೆನಿಫಿಟ್ ಇರುತ್ತೆ. ಓಕೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಸರ್ ರಾಮಚಂದ್ರ ಮಾತಾಡೋದು. ಎಸ್ ಸರ್. ಅದೇ ಸರ್, ಈಗ 12 ದಿವಸದ್ದು ನಾವು ಅದನ್ನ ಮಾಡ್ತಾ ಇರ್ತೀವಲ್ಲ, ಅದನ್ನ ಎವ್ರಿ ಡೇ 12ಕ್ಕೆ ಮಾಡ್ಬೇಕಾ ಟೈಮಿಂಗ್? ಅದು ನೋಡ್ಕೋಬೇಕು ಸರ್. ಅವಾಗ ನಿಮ್ಗೆ ಫ್ರೀ ಇದ್ರೆ ಅದೇ ಮಾಡಿ, ಇಲ್ಲ ಹಲೋ ಸರ್. ಹಲೋ ಸರ್ ಒಂದೇ ಒಂದು ನಿಮಿಷ ರಾಮಚಂದ್ರ ಸರ್, ಇದನ್ನ ನಾನು ಪೈಲಟ್ ಗಣೇಶ ತೋರಿಸ್ತೀನಿ, ತೋರಿಸಿ ಅದಾದ್ಮೇಲೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ ಸರ್. ಓಕೆ. ಕಾಣಿಸ್ತಾ ಇದೆಯಾ? ಇಲ್ಲ ಇಲ್ಲಿ ಕಾಣ್ತಾ ಇಲ್ಲ ಸರ್, ಮುಖ ಮಾತ್ರ ಕಾಣ್ತಾ ಇದೆ. ಏನ್ ತೋರಿಸ್ತಾ ಇದ್ರೆ ಕಾಣ್ತಾ ಇಲ್ಲ. ಇವಾಗ ಕಾಣಿಸ್ತಾ ಇದೆಯಾ? ಈಗ ಕಾಣ್ತಾ ಇದೆ. ಏನ್ ಸರ್ ಅದು? ಸರ್ ಇದೆ. ಕಾಣ್ತಾ ಇದೆ, ಏನು ಎಕೋ ಆಗ್ತಾ ಇದೆ. ಈಗ ಕಾಣಿಸ್ತಾ ಇದೆಯಾ ನೋಡಿ. ಈಗ ಕಾಣ್ತಾ ಇದೆ ಸರ್, ಕ್ಲಿಯರ್. ಗಣಪತಿ ಈಗ ಕಾಣಿಸ್ತಾ ಇದೆಯಾ? ಈಗ ಹತ್ರ ಆಯ್ತು ಸರ್. ಮೊದ್ಲು ಸ್ವಲ್ಪ ಕ್ಲಾರಿಟಿ ಹಿಂದೆ ಹಿಡೀರಿ ಸರ್. ಇವಾಗ? ಈಗ ಕಾಣ್ತಾ ಇದೆ ಸರ್. ಇದು ಪೈಲಟ್ ಗಣೇಶ ಅಂತ. ಇದು ವೆರಿ ಸ್ಮಾಲ್ ಇರುತ್ತೆ, ನೀವು ವೆರಿ ಈಸಿಲಿ ಕ್ಯಾರಿ ಮಾಡ್ಬೋದು ಆಯ್ತಾ. ಎಲ್ಲಿ ಬೇಕಾದ್ರೂ ಕೂಡ ಕ್ಯಾರಿ ಮಾಡ್ಕೋಬಹುದು, ಮತ್ತೆ ಈಸಿಲಿ ಆಕ್ಟಿವೇಟ್ ಮಾಡ್ಕೊಳೋದು ಕೂಡ ವೆರಿ ಈಸಿ. ಇಷ್ಟೇ ಇರುತ್ತೆ ನೋಡಿ, ನಾನು 2 ಬೆರಳಲ್ಲೇ ಇಟ್ಕೊಂಡಿದ್ದೀನಿ, ಅಂದ್ರೆ ಇಷ್ಟು ಸ್ಮಾಲ್ ಇರುತ್ತೆ. ಇದು ನಮ್ಮಲ್ಲಿ ಮೋಸ್ಟ್ಲಿ 5 or 6 ಇರಬೇಕು. ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ನಾನು ಕಳಿಸ್ತೀನಿ. ಮುಂಚೆ ನಿಮ್ಗೆ ಅಂದ್ರೆ ನಿಮ್ಗೆ ಇದು ಬೇಕಾಗಿರೋದು ಯಾವಾಗ ಅಂತಂದ್ರೆ ನ್ಯೂ ಮೂನ್ ಡೇ ದಿನ ಬೇಕಾಗುತ್ತೆ. ಅಂದ್ರೆ ನ್ಯೂ ಮೂನ್ ಡೇ ಅಂತಂದ್ರೆ 21st ಹಂಗ್ ಬೇಕಾಗುತ್ತೆ. ಅಷ್ಟರೊಳಗಡೆ ನಿಮ್ಗೆ ಸಿಗೋಂಗೆ ನಾನು ಕಳಿಸ್ತೀನಿ. ಬಟ್ ಏನು ಇರೋದು ಇಷ್ಟೇನೆ, ಯಾರು ಬೇಕಾದರೂ ಮುಂಚೆನೆ ಆರ್ಡರ್ ಮಾಡಿ. ಸರ್ ಸ್ವಲ್ಪ ನೆಟ್ ಇಶ್ಯೂ ಆಯ್ತು, ಸ್ಕ್ರೀನ್ ಇನ್ನೊಂದ್ಸಲ ಶೇರ್ ಮಾಡ್ತೇನೆ ಗಣೇಶ್. ತೋರಿಸ್ತಾ ಇದೀನಿ ನೋಡಿ ಸರ್, ಕಾಣಿಸ್ತಾ ಇದೆಯಾ? ಸಪರೇಟ್ ಇನ್ನೊಂದು ವಿಡಿಯೋದಲ್ಲಿ ನೋಡಿ. ಸರ್ ಕಾಣಿಸ್ತಾ ಕಾಸ್ಟ್ ಇದೆಯಾ? ಎಷ್ಟು ಸರ್ ಅದ್ರದ್ದು? ಹಲೋ ಕಾಸ್ಟ್ ಕಾಸ್ಟ್ ಎಷ್ಟು? ಕಾಸ್ಟ್ ನಿಮ್ಗೆ ಕೊರಿಯರು ಸೇರ್ಕೊಂಡು ಇದು ಪೈರೇಟ್ ಒರಿಜಿನಲ್ ಪೈರೇಟ್ ಇರೋದ್ರಿಂದ 3300 ಆಗುತ್ತೆ ಸರ್. ಸರ್ ಈ ರಿಚುವಲ್ ಆದ್ಮೇಲೂ ಪೂಜೆ ರೂಮ್ ಅಲ್ಲಿ ಇಟ್ಟು ಪ್ರೇ ಮಾಡ್ಬೋದಲ್ಲ, ಇದನ್ನ ಕಂಟಿನ್ಯೂ ಮಾಡ್ಬೋದು? 2026 ಯಾವಾಗ್ಲೂ ನಿಮ್ಮ ಜೊತೆಗೆ ಕ್ಯಾರಿ ಮಾಡ್ಬೋದು. ನಿಮ್ಮಲ್ಲಿ ಬ್ಯಾಗ್ ಏನಾದ್ರು ಇದ್ರೆ ಸೇಫ್ ಆಗಿ ಇಟ್ಕೊಂತೀವಿ ಅಂತಂದ್ರೆ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಆಲ್ಟರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಎವ್ರಿ ಡೇ ನೀವು ಏನು ದಟ್ ಈಸ್ ವಿಶ್ ಮಾಡ್ಕೋಬಹುದು. ಇಲ್ಲ ಎವ್ರಿ ನ್ಯೂ ಮೂನ್ ಡೇ ಏನ್ ಬರುತ್ತೆ
ಓಕೆ ಓಕೆ ಇವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ 12 ಪೋರ್ಟಲ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಜನವರಿ ಫೆಬ್ರವರಿ ಹಂಗೆ ಎವ್ರಿ ಮಂತ್ ಪೋರ್ಟಲ್ಸ್ ಬರುತ್ತೆ. ಅವಾಗ್ಲೂ ಕೂಡ ಏನು ದಟ್ ಈಸ್ ಆ ಪೋರ್ಟಲ್ಸ್ ಅಲ್ಲಿ ನ್ಯೂ ಮೂನ್ ಡೇ ಏನ್ ಬರುತ್ತೆ ಅವಾಗ ಎಗೈನ್ ನಿಮ್ಮ ವಿಶಸ್ ಏನು ದಟ್ ಈಸ್ ಅಫರ್ಮೇಶನ್ಸ್ ಕೊಡ್ತಾ ಇರ್ಬೋದು. ಅವಾಗ ಈ ಒಂದು ಇದೆಲ್ಲಾನು ಕೂಡ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಆಕ್ಚುಲಿ ಕ್ರಿಸ್ಟಲ್ ಯೂಸ್ ಮಾಡ್ಕೋಬೇಕಾಗಿರೋದು ಇದೇ ರೀತಿನೇ ಬೇರೆ ಬೇರೆ ಕ್ರಿಸ್ಟಲ್ಸ್ ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೋಬಹುದು. ಅದು ಮುಂದಿನ ಯಾವಾಗಾದ್ರೂ ನಿಮ್ಗೆ ತಿಳಿಸ್ಕೊಡ್ತೀವಿ. ಇವಾಗ ಇದನ್ನ ನ್ಯೂ ಮೂನ್ ಡೇ ದಿನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಸರ್. जी ये देखिए किंग 1 है तो आपने 1 वाली लाइन में जाना है। ये 1 सीरीज है 1 वाली लाइन में गए। आपने बोला मेरा 6 जो है वो तो आपकी रेटिंग क्या है 3.5 3. ಹಲೋ ರಾಮಚಂದ್ರ ಸರ್, ಹೇಳಿ ಸರ್ ನಿಮ್ ಪ್ರಶ್ನೆ. ಅದೇ ಸರ್, ಡೈಲಿ ಅಫರ್ಮೇಶನ್ಸ್ ಬರೆಯೋದು ಬರುತ್ತಲ್ಲ, ಅದು ಪ್ರತಿ ದಿವಸ 12 ಗಂಟೆಗೆ ಬರಿಬೇಕಾ ಅಂತ. 12 ಗಂಟೆಗೆ ನೀವು ಫ್ರೀ ಇದ್ರೆ ಆಯ್ತು, ನಿಮ್ಗೆ ಅನುಕೂಲ ಇದ್ರೆ 12 ಗಂಟೆನಲ್ಲೇ ಬರಿಬೋದು ಸರ್. 12ರಿಂದ 12 ಅಥವಾ 12 ಇಂದಾನೇ ನೀವು ಸ್ಟಾರ್ಟ್ ಮಾಡಿ ಬರಿತೀನಿ ಅಂತಾನೆ ಬರಿಬೋದು. ಅಂದ್ರೆ 12 ದಿನನೂ ಕೂಡ ಅಫರ್ಮೇಶನ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ ನೀವ್ ಯಾವಾಗ ಅಫರ್ಮೇಶನ್ಸ್ ಬರಿಬೇಕಂತಂದ್ರೆ ಫಸ್ಟ್ ಕ್ಲೆನ್ಸಿಂಗ್ ಮಾಡೋದು ಏನು ದಟ್ ಈಸ್ ನೀವು ಬರೀತೀನಿ ಅಂದ್ರೆ 3 ದಿನ ಮಾತ್ರ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದನ್ನ ಏನು ದಟ್ ಈಸ್ ನೋ ಮೂನ್ ಡೇ ದಿನ ಏನು ಬರ್ನ್ ಮಾಡ್ಬೇಕು. ನೆಕ್ಸ್ಟ್ ಏನು ದಟ್ ಈಸ್ ನ್ಯೂ ಮೂನ್ ಡೇ ದಿನ ಮಾತ್ರ ನೀವು ಅಫರ್ಮೇಶನ್ಸ್ ಬರೋದು ಕ್ಯಾಂಡಲ್ ಮುಂದೆ ಇಡ್ಬೇಕು. ನೆಕ್ಸ್ಟ್ ಬರೆಯೋದಿರಲ್ಲ. ಅದನ್ನ ಓಕೆ ನೀವು ಸರ್. ನೀವು ನಿಮ್ಗೆ ಅನುಕೂಲ ಆದಂತ ಒಂದು ಇದ್ರಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ನೀವು ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ, ಯಾವಾಗ ನೀವು ಫ್ರೀ ಆಗಿರ್ತೀರೋ ಅವಾಗ ಬೇಕಾದ್ರೆ ಮಾಡ್ಕೋಬಹುದು. ಬಟ್ ನ್ಯೂ ಮೂನ್ ಡೇ ಮಾತ್ರನು ಯಾವಾಗ ಸರಿ ನೋ ಮೂನ್ ಡೇದು ನೀವು ಬರ್ನ್ ಮಾಡ್ಬೇಕಾದ್ರೆ ನೈಟ್ ಅಲ್ಲೇ ಮಾಡ್ಬೇಕು. ಅಂದ್ರೆ ನೈಟ್ ಅಲ್ಲಿ ಅಂತಂದ್ರೆ ನೋ ಮೂನ್ ಡೇ ನಡೀತಾ ಇರುತ್ತಲ್ಲ ಅವಾಗ ನೈಟ್ ಅಲ್ಲೇ ಮಾಡ್ಬೇಕಾಗುತ್ತೆ. ನೈಟ್ ಅಲ್ಲೇ ಬರ್ನ್ ಮಾಡಿ ಆಚೆಗೆ ಬ್ಲೋ ಮಾಡ್ಬೇಕಾದ್ರು ಆಶ್ ಎಲ್ಲಾನು. ನ್ಯೂ ಮೂನ್ ಡೇ ದಿನ ಏನು ಅವಾಗೂ ಅಷ್ಟೇ ದಟ್ ಈಸ್ ಸಂಜೆ ಅಥವಾ ನೈಟ್ ಏನು ದಟ್ ಈಸ್ ಕ್ಯಾಂಡಲ್ ಹಚ್ಚಿ ಅವಾಗ್ಲೇ ಬರಿಬೇಕು. ಡೇಗಿಂತ ಹೈಯರ್ ಎನರ್ಜೀಸ್ ಇರುತ್ತೆ ನ್ಯೂ ಮೂನ್ ಡೇ ನಲ್ಲಿ. ಓಕೆ, ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇದು ವೆರಿ ವೆರಿ ಎಫೆಕ್ಟಿವ್ ಡಿಸೈನ್ ಪೋರ್ಟಲ್, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಏನೋ ಪ್ರಶ್ನೆ ಇಲ್ಲ ಅಂದ್ರೆ ನಿಮ್ಗೆ ಕೊನೆಗೆ ಇನ್ನೊಂದು ಏನೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ದಟ್ ಈಸ್ ಈ ಒಂದು 12 ಪೋರ್ಟಲ್ಗೆ ಸಂಬಂಧಪಟ್ಟಿದ್ದು ಅಥವಾ ಎಂಟೈರ್ ಏನು ದಟ್ ಈಸ್ ಪೋರ್ಟಲ್ಸ್ ಏನಿದೆ ಅಂದ್ರೆ 12 ಪೋರ್ಟಲ್ಸ್ ಏನಿದೆ ಒಂದು ವರ್ಷಕ್ಕೆ ಏನು ದಟ್ ಈಸ್ 12 ಪೋರ್ಟಲ್ಸ್ ಏನಿದೆ, ಈ 12 ಪೋರ್ಟಲ್ಸ್ ಇನ್ಫಾರ್ಮೇಶನ್ ಕೂಡ ಇದೇ ಡಿಸೆಂಬರ್ ಅಲ್ಲಿ ನಾವು ಒಂದು ಆಫ್ಲೈನ್ ಕ್ಲಾಸ್ ಏನಂತ ಮಾಡ್ತಾ ಇದೀವಿ. ಅದರಲ್ಲಿ ನಿಮ್ಗೆ ಈ ಒಂದು 12 ಪೋರ್ಟಲ್ಸ್ ಗೆ ಸಂಬಂಧಪಟ್ಟಿದ್ದು ಎಂಟೈರ್ ಏನು ದಟ್ ಈಸ್ 12 ಪೋರ್ಟಲ್ಸ್ ಗೆ ಸಂಬಂಧಪಟ್ಟಿದ್ದು ಎಲ್ಲಾ ಇನ್ಫಾರ್ಮೇಶನ್ ಕೂಡ ಅಲ್ಲಿ ನಿಮ್ಗೆ ಸಿಗುತ್ತೆ. ಇನ್ಕ್ಲೂಡಿಂಗ್ ಏನು ದಟ್ ಈಸ್ ಅದರಲ್ಲಿ ಒಂದು ರಿಪೋರ್ಟ್ ಏನು ದಟ್ ಈಸ್ ಬರೆಯೋದು ಕೂಡ ಇರುತ್ತೆ. ರಿಪೋರ್ಟ್ ಅಂತಂದ್ರೆ ನೋಡಿ ಯಾವ ರೀತಿ ಆದಂತ ಒಂದು ರಿಪೋರ್ಟ್ ಅಂದ್ರೆ ವಿಡಿಯೋ ಕಾಣಿಸ್ತಾ ಇದೆಯಾ? ವಿಡಿಯೋ ಕಾಣಿಸ್ತಾ ಇದೆಯಾ? ಇದು ನೋಡಿ ಕಾಣಿಸ್ತಿದೆ ಸರ್. ಇದು ದಟ್ ಈಸ್ ಸಪರೇಟ್ ಆಗಿ ಏನು ಎಲ್ಲಾರ್ಗು ಕೂಡ ಕೊಡೋದಕ್ಕಂತಾನೆ ಡಿಸೈನ್ ಮಾಡಿರುವಂತ ಒಂದು ಬುಕ್ಲೆಟ್ ಇದು. ಇದ್ರಲ್ಲಿ ನೋಡಿ ದಟ್ ಇದು ನಮ್ಮ ಇದಕ್ಕೋಸ್ಕರ ಡಿಸೈನ್ ಮಾಡಿರೋದು. ಇದನ್ನೇ ನಿಮ್ಗೆ ಏನು ದಟ್ ಈಸ್ 5 ಕಾಪಿ ಅವತ್ತು ಕೊಡ್ತೀವಿ. 5 ಕಾಪಿ ಕೊಟ್ಟು ಇದರಲ್ಲಿ ನೀವು ಈ ಫ್ರಂಟ್ ಪೇಜ್ ಏನು ದಟ್ ಈಸ್ ತೆಗೆದಾಕಿದ್ರೆ ದಟ್ ಈಸ್ ರಿಮೈನಿಂಗ್ ಎಲ್ಲಾನು ಕೂಡ ಏನು ದಟ್ ಈಸ್ ಈ ರೀತಿಯಾದಂತ ಪೇಜಸ್ ಇರುತ್ತೆ. ಇದನ್ನ ತೆಗೆದಾಕಿ ನೋಡಿ ಇದರಲ್ಲಿ ಈ ರೀತಿ ಫಸ್ಟ್ ಪೇಜ್ ಇದಿರುತ್ತೆ ಜನರಲ್ ಇನ್ಫಾರ್ಮೇಶನ್. ಈ ಜನರಲ್ ಇನ್ಫಾರ್ಮೇಶನ್ ಯಾವ ರೀತಿ ಬರಿಬೇಕು ಅನ್ನೋದು, ನೆಕ್ಸ್ಟ್ ಇದು ಯಾವ ರೀತಿ ಬರಿಬೇಕು, ಇದನ್ನ ಯಾವ ರೀತಿ ಫಿಲ್ ಮಾಡಬೇಕು,
ಆಯ್ತಾ. ಕಲರ್ದು ನೇಮ್ ನಾವು ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಏನು ದಟ್ ಈಸ್ ಒಂದು ನೇಮ್ ಸೆಟ್ ಮಾಡೋದಕ್ಕೆ ಅಂತಂದ್ರೆ ಎಲ್ಲಾರ್ಗು ಕೂಡ ಯೂಸ್ ಆಗೋ ರೀತಿ ಏನು ದಟ್ ಈಸ್ ನೇಮ್ ವೆರಿ ಈಸಿಲಿ ಸೆಟ್ ಮಾಡೋದಕ್ಕೆ. ನೇಮ್ ಸೆಟ್ ಮಾಡೋದಕ್ಕೆ ಏನೇನು ತಗೋಬೇಕು ಅಂತಂದ್ರೆ ಆಸ್ಟ್ರಾಲಜಿಕಲ್ ಡೇಟಾ ಇರ್ಬೋದು, ನ್ಯೂಮರಾಲಜಿಕಲ್ ಡೇಟಾ ಇರ್ಬೋದು. ಇದನ್ನ ಫಿಲ್ ಮಾಡೋದಕ್ಕೆ ಏನು ದಟ್ ಈಸ್ ಡೀಟೇಲ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ಬರ್ದಿರೋದು ಏನು ದಟ್ ಈಸ್ ಇಲ್ಲಿ ಬರ್ದಿರೋದಕ್ಕೆ ಫಿಲ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟಿವ್ ಡೇಟಾ ಬೇಕು. ಆ ಸಪೋರ್ಟಿವ್ ಡೇಟಾ ಎಲ್ಲಾನು ಕೂಡ ರೆಡಿಮೇಡ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀವಿ. ಅಂದ್ರೆ ಬ್ಲೂ ಪ್ರಿಂಟ್ ತರನೇ ಏನೋ ಕೊಡ್ತೀವಿ. ಅಂದ್ರೆ ಇದಕ್ಕೆ ನೀವು ಆ ಬುಕ್ ಬೇರೆ ಬೇರೆ ಬುಕ್ಸ್ ಎಲ್ಲ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಷ್ಟು ವರ್ಷ ತನಕ ನಾನು ಏನೇನು ಕಲ್ತಿದ್ನು ಮತ್ತೆ ಏನೇನು ನಾನು ಒಂದು ರಿಸರ್ಚ್ ಮಾಡಿದ್ನು, ನಂದು USA ಬುಕ್ ಆಫ್ ರೆಕಾರ್ಡ್ ಆಗ್ಬೇಕಂತಂದ್ರೆ ಆ ಬುಕ್ ಆಫ್ ರೆಕಾರ್ಡ್ ಏನೇನು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಯ್ತು ಅದರಲ್ಲಿ ನಾನು ಯೂಸ್ ಮಾಡ್ಕೊಂಡದೆಲ್ಲಾನು ಕೂಡ ಸಿಂಪ್ಲಿಫೈ ಮಾಡಿ ಈ ಒಂದು ಫಾರ್ಮ್ಯಾಟ್ ಮಾಡಿರೋದು. ಈ ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ರೆಡಿಮೇಡ್ ಇನ್ಫಾರ್ಮೇಶನ್ ಏನದಕ್ಕೆ ಸಿಗುತ್ತೆ. ರೆಡಿಮೇಡ್ ಇನ್ಫಾರ್ಮೇಶನ್ ಸಿಕ್ಕಿ ಇಲ್ಲಿ ನೋಡಿ ಈ ರೀತಿಯಾದಂತ ಒಂದು ನಕ್ಷತ್ರಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ನೆಕ್ಸ್ಟ್ ಈ ರೀತಿಯಾದಂತ ಒಂದು ಚಾರ್ಟ್ ಯಾವ ರೀತಿ ಬರೀಬೇಕು ಅಂತಂದ್ರೆ ದಟ್ ಈಸ್ ನೋಡಿ ಬೆನಿಫಿಟ್ ಡೇಸ್ ಅಂದ್ರೆ ಟೋಟಲ್ ಏನು ದಟ್ ಈಸ್ 12 ಮಂತ್ ಗೆ ಏನು ದಟ್ ಈಸ್ ಬೆನಿಫಿಟ್ ಡೇಟ್ಸ್ ಯಾವ ರೀತಿ ಬರೀಬೇಕು. ನೆಕ್ಸ್ಟ್ ನಮ್ಗೆ ಯೂಸ್ ಆಗುವಂತ ಒಂದು ಡೇಸ್ ಅಬಂಡೆನ್ಸ್ ಡೇಸ್ ಯಾವ ರೀತಿ ಬರ್ಕೋಬೇಕು, ಮತ್ತೆ ಕ್ಲೆನ್ಸ್ ಮಾಡ್ಕೊಳಕ್ಕೆ ಡೇಟ್ಸ್ ಯಾವ ರೀತಿ ಬರೀಬೇಕು ಇದಿರ್ಬೋದು. ನೆಕ್ಸ್ಟ್ ಈ ರೀತಿಯಾಗಿ ದಟ್ ಈಸ್ ಯಾವತ್ತು ನಾವು ಥಿಂಗ್ಸ್ ನ ಪರ್ಚೇಸ್ ಮಾಡಬೇಕು, ಯಾವತ್ತು ಪರ್ಚೇಸ್ ಮಾಡಬಾರ್ದು, ಆ ಡೇಸ್ ಏನು ದಟ್ ಈಸ್ ಟೋಟಲ್ ಒಂದ್ ವರ್ಷಕ್ಕೆ ಹೆಂಗೆ ದಟ್ ಈಸ್ ನಾವು ಬರ್ಕೋಬೇಕು ಇದಿರ್ಬೋದು. ಮತ್ತೆ ವಾಚ್ ರೆಕಮೆಂಡೇಶನ್ ಇರ್ಬೋದು. ನೆಕ್ಸ್ಟ್ ಸ್ವಲ್ಪ ಏನು ದಟ್ ಈಸ್ ಈ ರೀತಿಯಾದಂತ ಒಂದು ಇದು ಟೋಟಲ್ ಏನು ದಟ್ ಈಸ್ ಟೋಟಲಿ ದಿಸ್ ವಿಲ್ ಬಿ ದಟ್ ಅಂಡ್ 30 ಪೇಜ್ ಏನು ದಟ್ ಈಸ್ ಒಂದು ಡಾಕ್ಯುಮೆಂಟ್. ಈ ಒಂದು 30 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ನಿಮ್ಗೆ ಯಾವ್ಯಾವ್ದನ್ನ ಹೆಂಗೆ ಬರೀಬೇಕು ಅಂದ್ರೆ ಇದು ಒಬ್ಬ ಇಂಡಿವಿಜುವಲ್ಗೆ ಒಬ್ಬ ಆಸ್ಟ್ರಾಲಜರ್ಗೆ ದಟ್ ಈಸ್ ಒಬ್ಬ ಕ್ಲೈಂಟ್ಗೆ ಕೊಡ್ಬೇಕಾದ್ರೆ ಏನೇನು ಒಬ್ಬ ಕ್ಲೈಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆಲ್ಲದಕ್ಕೂ ಕೂಡ ಏನು ದಟ್ ಈಸ್ ಇನ್ ಡೆಪ್ತ್ ಆಗಿ ದಟ್ ಈಸ್ ರಿಸರ್ಚ್ ಮಾಡಿ ಪ್ರಿಪೇರ್ ಮಾಡಿರುವಂತದ್ದು. ಇದು ಯೂಶಲಿ ನಾವು ನಮ್ಮ ಕ್ಲೈಂಟ್ಸ್ಗೆ ಏನು ಕೊಡ್ತಾ ಇದ್ವಿ. ಇದನ್ನ ಕೆಲವೊಬ್ಬರಿಗೆ ಮಾತ್ರ ನಮ್ಮ ಸ್ಟೂಡೆಂಟ್ಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಫಸ್ಟ್ ಡಿಸೈಡ್ ಮಾಡಿದ್ವಿ. ಮತ್ತೆ ಅದರಲ್ಲಿ ಕೆಲವೊಬ್ರು ಏನೋ ರಿಕ್ವೆಸ್ಟ್ ಮಾಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಎಕ್ಸ್ಟ್ರಾ ಕೊಡೋದಕ್ಕೆ ಕೂಡ ಡಿಸೈಡ್ ಮಾಡಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲು ಹೇಳಿರ್ಲಿಲ್ಲ ಎಲ್ಲಾರ್ಗು ಕೂಡ, ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಇಷ್ಟ ಇದ್ರೆ ಅದಕ್ಕೆ ಎನ್ರೋಲ್ ಮಾಡ್ಕೋಬಹುದು. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇದೆ ಅವರು ಸಪ್ರೇಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅದ್ರ ಒಂದು ಏನೇನ್ ಕಂಟೆಂಟ್ ಇರುತ್ತೆ, ಯಾವ ರೀತಿ ಒಂದು ಕ್ಲಾಸ್ ಇರುತ್ತೆ ಅನ್ನೋದೆಲ್ಲ ನಿಮ್ಗೆ ಸಪ್ರೇಟ್ಲಿ ತಿಳಿಸ್ತೀನಿ. ಇದಕ್ಕೆ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅವರು ರಿಜಿಸ್ಟರ್ ಮಾಡ್ಕೋಬಹುದು. ನೆಕ್ಸ್ಟ್ ಅದರಲ್ಲಿ ನಿಮ್ಗೆ ಏನು ದಟ್ ಈಸ್ ಟೋಟಲ್ ಅಡಿಷನ್ ಏನು ಬೆನಿಫಿಟ್ ಏನಂತಂದ್ರೆ ಟೋಟಲ್ 12 ಪೋರ್ಟಲ್ಸ್ ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು. ಜನವರಿನಲ್ಲಿ ಒಂದು ಪೋರ್ಟಲ್ ಬರುತ್ತೆ, ಫೆಬ್ರವರಿನಲ್ಲಿ ಒಂದಿರುತ್ತೆ, ಮಾರ್ಚ್ ಅಲ್ಲಿ ಒಂದಿರುತ್ತೆ, ಅಂಡ್ ವೆರಿ ಹೈಯೆಸ್ಟ್ ಏನು ದಟ್ ಈಸ್ ಪೋರ್ಟಲ್ ಅಂತಂದ್ರೆ 5 ಪೋರ್ಟಲ್ ಒಂದಿರುತ್ತೆ. ನೆಕ್ಸ್ಟ್ 8 ಪೋರ್ಟಲ್ ಲಯನ್ಸ್ ಗೇಟ್ ಪೋರ್ಟಲ್ ಇದೆ ಅದೊಂದಿರ್ಬೋದು. ಮತ್ತೆ 11 ಪೋರ್ಟಲ್ ಅದನ್ನ ಲಾಸ್ಟ್ ಮಂತ್ ಏನು ದಟ್ ಈಸ್ 11 ಪೋರ್ಟಲ್ ಏನು ದಟ್ ಈಸ್ ವರ್ಕ್ಶಾಪ್ ಮಾಡಿದ್ದೆ ಆಯ್ತಾ. ಕೆಲವೊಬ್ರು ಜಾಯಿನ್ ಆಗಿದ್ರಿ ಆಯ್ತಾ. ಅದನ್ನು ಕೂಡ ಯಾವ ರೀತಿ ಮಾಡ್ಕೋಬಹುದು. ಅಂಡ್ ಇವಾಗ ಮಾಡಿರೋದೇನು 12 ಪೋರ್ಟಲ್. ಇದನ್ನ ಎವ್ರಿ ಇಯರ್ಗೆ ಇದು ನೀವು ಒಂದ್ಸತಿ ಕಲ್ತ್ಕೊಂಡ್ರೆ ಎವ್ರಿ ಇಯರ್ ಸೇಮ್ ಇರುತ್ತೆ. ಎವ್ರಿ ಇಯರ್ ಏನು ದಟ್ ಈಸ್ ಅದನ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ವೆರಿ ಈಸಿಲಿ ಸಿಗುತ್ತೆ. ಇದರಿಂದ ನಿಮ್ಮ ಒಂದು ಜೀವನ ಏನು ಆಟೋಮೆಟಿಕಲಿ ಚೇಂಜ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ರಿಪೋರ್ಟ್ಸ್ ಏನು ದಟ್ ಈಸ್ ನೀವು ಒಬ್ಬರದ್ದು ಏನು ಒಂದ್ಸತಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಟೋಟಲ್ ನಿಮ್ಗೆ ಒಂದು ಟೋಟಲ್ 2026 ಪಿಕ್ಚರ್ ನಿಮ್ಮಲ್ಲಿ ಇರುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಯಾವ ಡೇಸ್ ನಂಗೆ ಚೆನ್ನಾಗಿದೆ ಆ ಡೇಸ್ ನ ನಾನು ಮಿಸ್ ಮಾಡ್ಕೊಂಡಿದ್ರೆ ಏನಾದ್ರೂ ಒಂದು ಬೆನಿಫಿಟ್ ಗೆ ನಾನು ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇದ್ದಾಗ ಆಟೋಮೆಟಿಕಲಿ ಏನು ದಟ್ ಈಸ್ ಅದ್ರ ಕಡೆ ನಾವು ಪ್ರಯತ್ನ ಪಡ್ತೀವಿ. ಇಲ್ಲ ಅಂತಂದ್ರೆ ಏನು ಈಗ 2025 ಹೆಂಗೆ ಆಲ್ರೆಡಿ ಈಗ ಡಿಸೆಂಬರ್ ಬಂದಿದೆಯೋ 12 ಪೋರ್ಟಲ್ ತನಕ ಬಂದ್ಬಿಟ್ಟಿದೆಯೋ ಹಂಗೆ ಏನು ದಟ್ ಈಸ್ 2026 ಹಂಗೆ ಆಗುತ್ತೆ. ಅಂದ್ರೆ ನಮ್ಗೆ ಒಂದು ಡೇಸ್ ಏನು ದಟ್ ಈಸ್ ವೆರಿ ಈಸಿಲಿ ಏನು ದಟ್ ಈಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಬಟ್ ನಾವೇನು ದಟ್ ಈಸ್ ಆ ಡೇಸ್ ತಕ್ಕನಾಗೆ ನಾವೇನು ದಟ್ ಈಸ್ ಶಿಫ್ಟ್ ಆಗ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಏನು ದಟ್ ಈಸ್ ರೆಡಿಮೇಡ್ ಏನು ದಟ್ ಈಸ್ ಒಂದು ಇನ್ಫಾರ್ಮೇಶನ್ ಇರ್ಬೇಕು. ನಾವ್ ಏನ್ ಮಾಡ್ಬೇಕು ಅನ್ನೋದು ಇರ್ಬೇಕು. ಅವಾಗೇ ಅದು ನಮ್ಗೆ ವೆರಿ ಕ್ಲಿಯರ್ಲಿ ಏನು ಗೈಡ್ ಮಾಡುತ್ತೆ. ಇಲ್ಲ ಕ್ಲಾಸ್ ಬರಲ್ಲ ನಮ್ಗೆ ರಿಪೋರ್ಟ್ ರೆಡಿ ಮಾಡ್ಕೊಡಿ ಅಂತಂದ್ರೆ ನಮ್ ಕಡೆಯಿಂದ ನಾವು ಒಂದು 15 to that ಇನ್ ಮಿನಿಮಮ್ 15 ಡೇಸ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏನು ಒಂದು 5 ಡೇಸ್ ಎಕ್ಸ್ಟ್ರಾ
ಆ ಒಂದು ಡೇಟ್ ತಗೊಂಡು ದಟ್ ಈಸ್ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿದ್ರೆ ಅದನ್ನ ನಾವು ಬರೆದು ನಿಮ್ಗೆ ಕೊರಿಯರ್ ಏನು ಕೂಡ ಮಾಡ್ತೀವಿ. ಬಟ್ ಏನು ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಟೈಮ್ ಮುಖಾಂತರ ಏನು ತಗೊಂಡು ಅದು ನಾವು ಬರ್ಕೊಡ್ತೀವಿ. ಬಿಕಾಸ್ ಆಲ್ರೆಡಿ ಏನು ದಟ್ ಈಸ್ ಲಿಸ್ಟ್ 114 ಏನು ದಟ್ ಈಸ್ 114 ಸಾರಿ ಇವತ್ತಿಂದ ಸೇರ್ಕೊಂಡು ಏನು ದಟ್ ಈಸ್ 115 ಲಿಸ್ಟ್ ಇದೆ. ಅದಾದ್ಮೇಲೆ ಒಂದು ಲಿಸ್ಟ್ ಪ್ರಕಾರ ಅದನ್ನೆಲ್ಲನೂ ಕೂಡ ಬರ್ಕೊಡ್ತೀವಿ. ಬೇಕಾಗಿರೋರು ಬೇಕಾದ್ರೆ ಆರ್ಡರ್ ಮಾಡಬಹುದು. ಆಯ್ತಾ. ನೆಕ್ಸ್ಟ್ ಇನ್ನೊಂದು ಹೈಯೆಸ್ಟ್ ಏನು ದಟ್ ಈಸ್ 12 ಪೋರ್ಟಲ್ ಏನು ಒಂದು ಸೀಕ್ರೆಟ್ ನಿಮ್ಗೆ ಹೇಳ್ತೀನಿ ಅಂತಂದ್ರೆ 12 ಪೋರ್ಟಲ್ ಏನು ಸೀಕ್ರೆಟ್ ಅಂತಂದ್ರೆ ಏನೇ ಒಂದು ಏನು ದಟ್ ಈಸ್ ನಮ್ಮಲ್ಲಿ ಡ್ರಾಬ್ಯಾಕ್ ಇದ್ರು ಕೂಡ 12 ಏನು ದಟ್ ಈಸ್ ಬಿಫೋರ್ ಏನು ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. 12 ಏನು ಬಿಫೋರ್ ಏನು ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಏನು ದಟ್ ಈಸ್ 12 ಪೋರ್ಟಲ್ ಏನು ದಟ್ ಈಸ್ ಬಿಗಿನ್ ಮಾಡೋದು. ಹೆಂಗೆ ಅದನ್ನ ಕ್ಲಿಯರ್ ಮಾಡೋದು ಅಂತಂದ್ರೆ ನಿಮ್ಗೆ ರೇಖೆ ಗೊತ್ತಿದ್ರೆ ಏನು ದಟ್ ಈಸ್ ಕಾರ್ಡ್ ಕಟ್ಟಿಂಗ್ ಮುಖಾಂತರ ಮಾಡಿ. ರೇಖೆ ಗೊತ್ತಿಲ್ಲ ಅಂತಂದ್ರೆ ಯಾವ ರೀತಿ ಮಾಡ್ಬೇಕಂತ ಬಂದಾಗ ಏನು ದಟ್ ಈಸ್ ಹೈಯೆಸ್ಟ್ ಏನು ದಟ್ ಈಸ್ ನಮ್ಮಲ್ಲಿ ಒಂದು ಲೂಪ್ ಹೋಲ್ ಇದೆಯೋ ಅಥವಾ ಹೈಯೆಸ್ಟ್ ನಮ್ಮ ಮೈಂಡ್ ಏನು ದಟ್ ಈಸ್ ನಮ್ಗೆ ಒಂದು ಅದೇ ಯಾವಾಗಲೂ ನಮ್ಗೆ ಜ್ಞಾಪಕ ಬರ್ತಾ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ದಟ್ ಈಸ್ ಒಂದು 2 or 3 minutes ಏನು ದಟ್ ಈಸ್ ವಿಜುವಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ದಟ್ ಈಸ್ ಅದನ್ನ ಏನು ದಟ್ ಈಸ್ ಐ ವಿಲ್ ಬಿ ಬರ್ನಿಂಗ್ ಅಂಡ್ ನೆಕ್ಸ್ಟ್ ಏನು ದಟ್ ಈಸ್ 1 minute ಕ್ಲಿಯರಿಂಗ್ ಅಂಡ್ ಡಿಸ್ಕಾರ್ಡೆಡ್ ಫ್ರಮ್ ಮೈಂಡ್. ಹಿಂಗೆ ಏನು ದಟ್ ಈಸ್ ಹೇಳ್ತಾ ಬರ್ಬೇಕು. ಹಿಂಗೆ ಹೇಳಿದ ತಕ್ಷಣ ಏನು ಆಟೋಮೆಟಿಕಲಿ ಕ್ಲಿಯರ್ ಆಗುತ್ತೆ. ಹಿಂಗೆ ಹೇಳೋದಕ್ಕೆ ಆಗ್ಲಿಲ್ಲ ಅಂತಂದಾಗ ಅದನ್ನೇನ್ ಮಾಡ್ಬೇಕು ದಟ್ ಈಸ್ ಬರೆದಿಟ್ಕೊಂಡು ಕ್ಲೀನ್ ಆಗಿ ಏನು ದಟ್ ಈಸ್ ಬರೆದಿಟ್ಕೊಂಡು ರೆಡ್ ಪೆನ್ ಅಲ್ಲಿ ಬರೆದಿಟ್ಕೊಂಡು ನೋ ಮೂನ್ ಡೇ ದಿನ ರೆಡ್ ಕಲರ್ ಕ್ಯಾಂಡಲ್ ಅಲ್ಲಿ ಏನು ದಟ್ ಈಸ್ ಬರೋದು ಅವಳು ಏನು ದಟ್ ಈಸ್ ಸ್ಟ್ರಾಂಗ್ ಇಂಟೆನ್ಷನ್ ಕೊಡಬೇಕು. ಸ್ಟ್ರಾಂಗ್ ಇಂಟೆನ್ಷನ್ ಏನು ದಟ್ ಈಸ್ ಆಲ್ ದೀಸ್ ಕ್ಲಟರ್ ಈಸ್ ಕ್ಲಿಯರ್ ಫ್ರಮ್ ಮೈ ಮೈಂಡ್ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಆಟೋಮೆಟಿಕಲ್ ಅದು ಕ್ಲಿಯರ್ ಆಗುತ್ತೆ. ಇದು ಹೈಯೆಸ್ಟ್ ಏನು ದಟ್ ಈಸ್ ಬೆನಿಫಿಟ್ ಇದೆ ಯಾವುದು ದಟ್ ಈಸ್ 12 ಪೋರ್ಟಲ್ ಇಂದ ಅದನ್ನ ನೀವು ಮಾಡ್ಕೊಳ್ಳಿ. ಇದಿಷ್ಟು ಏನು ಇವತ್ತಿನ ಕ್ಲಾಸು. ಏನಾದ್ರು ಸ್ವಲ್ಪ ರಿಪೀಟ್ ಮಾಡ್ತೀರಾ ಇದು ವರ್ಡ್ಸ್? ಯಾವ್ದು ಸರ್? ಇವಾಗ ಹೇಳಿದ್ರ ಐ ವಿಲ್ ಬಿ ಬರ್ನಿಂಗ್ ಕ್ಲಟರ್. ಕ್ಲಟರ್ ಸರ್. ಐ ವಿಲ್ ಬಿ ಬರ್ನಿಂಗ್ ಕ್ಲಟರಾ? ಅಂದ್ರೆ ನಿಮ್ಗೆ ಏನಿದೆ ನೀವೇನ್ ಬರ್ದಿದ್ರಲ್ಲ ಓಕೆ. ಅದನ್ನ ನೀವು ರಿಪೀಟ್ ಮಾಡ್ಕೋಬೇಕು. ನಿಮ್ಗೆ ಏನು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ರ ಅದನ್ನ ಬರ್ದಿರ್ತೀರಲ್ಲ ಅದನ್ನ ನೀವು ರಿಪೀಟ್ ಮಾಡ್ಕೋಬೇಕು. ಓಕೆ ಓಕೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಆಮ್ ರಿಲೀಸಿಂಗ್ ಮೈ ಆಂಗರ್ ಅಂದ್ಬಿಟ್ಟು ಬರ್ತಿರೋ ಇಟ್ಕೊಂಡ್ರೆ ಅದನ್ನೇ ಒಂದು 1 minute ಮೆಡಿಟೇಟ್ ಮಾಡಿ ಆಮೇಲೆ ಬರ್ನ್ ಮಾಡೋದು. ಬಂದ್ ಮಾಡಿ ರಿಲೀಸ್ಡ್ ಅಂತ ಅನ್ಕೋಬೇಕು. ರಿಲೀಸ್ಡ್ ಸರ್? ರಿಲೀಸ್ಡ್ ಅಂಡ್ ಟ್ರಾನ್ಸ್ಫಾರ್ಮ್ ಮೈ ಮೈಂಡ್. ರಿಲೀಸ್ಡ್ ಟ್ರಾನ್ಸ್ಫಾರ್ಮ್ ಮೈ ಮೈಂಡ್. ಓಕೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಫಸ್ಟ್ ಹಾಫ್ ಎಲ್ಲ ನಮಗ್ ಕರೆಕ್ಟ್ ಆಗಿ ಕೇಳಿಸ್ಲೇ ಇಲ್ಲ. ರೆಕಾರ್ಡಿಂಗ್ ಏನಾದ್ರು ಕೊಡ್ತೀರಾ ಸರ್? ಗ್ರೂಪ್ ಅಲ್ಲಿ ಹಾಕ್ತೀವಿ ಮೇಡಮ್. ನೀವು 12 ಪೋರ್ಟಲ್ ಅಲ್ಲಿ ಇದ್ದೀರಲ್ಲ ಮೇಡಮ್? ಹಾ, ಇವತ್ ಫಸ್ಟ್ ಇಂದ ನಂಗೆ ಕೇಳಿಸ್ಲೇ ಇಲ್ಲ. ಈಗ ಒಂದ್ ಸ್ವಲ್ಪ ಹೊತ್ತಿಂದ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಅದಕ್ಕೆ ಫಸ್ಟ್ ಇಂದ ನಂಗೆ ಏನು ಅಷ್ಟೊಂದು ಗೊತ್ತಾಗ್ಲೇ ಇಲ್ಲ, ಅದಕ್ಕೆ ಕೇಳ್ದೆ ಸರ್. ರೆಕಾರ್ಡಿಂಗ್ ಹಾಕ್ತೀನಿ ಮೇಡಮ್. ಒಂದು 1 hour ಆಗಿದ ತಕ್ಷಣ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ರೆಕಾರ್ಡಿಂಗ್. ಧನ್ಯವಾದಗಳು ಸರ್. ಸರ್, ರಿಪೋರ್ಟ್ ಫೈಲ್ ಇಂದ ಕ್ಲಾಸ್ ಹೇಳಿದ್ರಲ್ಲ, ಅಲ್ಲಿ ಫೈಲ್ ತುಂಬಬೇಕಾದ್ರೆ ನಮ್ಗೆ ಅದ್ರದ್ದು ನಾಲೆಜ್ ಅದನ್ನು ಕ್ಯಾಲ್ಕುಲೇಷನ್ಸ್ ಅವೆಲ್ಲ ಹೇಳ್ಕೊಡ್ತೀರಾ ಅಲ್ಲಿ? ಅದೆಲ್ಲ ಹೇಳ್ಕೊಡ್ತೀನಿ ಸರ್. ಅದೆಲ್ಲಾನು ಕೂಡ ರೆಡಿಮೇಡ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಹಾಸ್ಟೆಲರ್ಗೆ ತುಂಬಾ ಬೆನಿಫಿಟ್ ಆಗುವಂತದ್ದು ಎಲ್ಲಾರ್ಗು ಕೂಡ. ಆಫ್ಲೈನ್ ಇದೆ ಅಲ್ಲ ಸರ್ ಅದು? ಆಫ್ಲೈನ್, ಅದಕ್ಕೋಸ್ಕರನೇ ಆಫ್ಲೈನ್ ಸರ್. ಅಲ್ಲಿ ಕೆಲವೊಂದೆಲ್ಲಾನು ಕೂಡ ಸೀಕ್ರೆಟ್ಸ್ ಎಲ್ಲಾನು ಕೂಡ ಅಲ್ಲಿ ಹೇಳೋದಕ್ಕೋಸ್ಕರನೇ. ಆನ್ಲೈನ್ ಆದ್ರೆ ಏನು ಕಷ್ಟ ಆಗುತ್ತೆ ಅದು. ಆಫ್ಲೈನ್ ಟೋಟಲ್ 2 days ಆಫ್ಲೈನ್ ಕ್ಲಾಸ್ ಇರೋದು. ಬೆಂಗಳೂರಿಗೆ ಬರ್ಬೇಕಾಗತ್ತೆ ನಾವು. ಓಕೆ ಸರ್. ಎಸ್ ಸರ್. ಎಲ್ಲಾರ್ಗು ಕನ್ವೀನಿಯಂಟ್ ಬೆಂಗಳೂರೇ ಸರ್. ಏನ್ ಮಾಡೋಣ. ನಮಗೆ ಇಲ್ಲಿ ಬಿಜಾಪುರ ಅಂದ್ರೆ ಸರ್ ಫುಲ್ ಡೇ ಹೋಗ್ಬಿಡುತ್ತೆ ಸರ್. ಅದಕ್ಕೆ ಆಯ್ತು ಸರ್, ಬರ್ತೀನಿ, ಟ್ರೈ ಮಾಡ್ತೀನಿ ಸರ್. ಎಸ್ ಸರ್. ಯಾವಾಗ ಬರ್ತಿದ್ದೀರಾ ಸರ್ ಬೆಂಗಳೂರಿಗೆ? ಹಲೋ ಹಲೋ ಮೇಡಮ್, ಯಾರು?
ಬೆಂಗಳೂರಿಗೆ ಬರ್ಬೇಕಂದ್ರೆ ನೀವು ಬರ್ತಿದ್ದೀರಾ ಸರ್? ಹೇಗೆ ಅದು ಗೊತ್ತಾಗ್ಲಿಲ್ಲ ನನಗೆ. ಇಲ್ಲ ಸರ್, ಕ್ಲಾಸ್ ಅಲ್ಲಿ ಇಟ್ಟಿದಾರಲ್ಲ, ಕ್ಲಾಸ್ಗೆ ಅಟೆಂಡ್ ಆಗ್ಲಿಕ್ಕೆ. ಓಕೆ. ಹ್ಮ್. ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಅವತ್ತು ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲಾನು ವಾಸ್ತು ಬಗ್ಗೆ ಸ್ವಲ್ಪ ಕೇಳಿದ್ರು. ವಾಸ್ತು ಬಗ್ಗೆನೂ ಕೂಡ ಸ್ವಲ್ಪ ಹೇಳ್ತೀನಿ. ವಾಸ್ತು ಬಗ್ಗೆ ನಿಮ್ಗೆ ತಿಳಿದೇ ಇರುವಂತದ್ದು ಏನು, ದಟ್ ಈಸ್ ಪಂಚಭೂತಗಳಿದೆ. ಪಂಚಭೂತಗಳಲ್ಲಿ ಅಂತಂದ್ರೆ ಇದು ರಿಯಾಲಿಟಿ ಇದೆ ಆಯ್ತಾ. ಪಂಚಭೂತಗಳು ಅಂತಂದ್ರೆ ಇದನ್ನ ಎಲ್ಲಿ ಉಲ್ಲೇಖ ಐತಂತಂದ್ರೆ ನಮ್ಮ ಒಂದು ವೇದಗಳಲ್ಲಿ ಮನಸ್ಸೋ ಜಾತಮ ಚಂದ್ರಮ ಅಂತ ಹೇಳ್ಬಿಟ್ಟು ಬರುತ್ತೆ. ಅಂದ್ರೆ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಪುರುಷ ಸೂಕ್ತದಲ್ಲಿ ಇದೆ. ಪುರುಷ ಸೂಕ್ತದಲ್ಲಿ ಏನು ಒಂದು ಲೈನ್ಸ್ ಏನ್ ಬರುತ್ತೆ, ಪುರುಷ ಸೂಕ್ತ ಹೋಗ್ತಾ ಇರ್ಬೇಕಂತಂದ್ರೆ ಅಲ್ಲಿ ಆ ಒಂದು ಅಧ್ಯಾಯದಲ್ಲಿ ಏನು, ದಟ್ ಈಸ್ 10ನೇ ಇದ್ರಲ್ಲಿ ಇದೆಲ್ಲಾನು ಕೂಡ ಉಲ್ಲೇಖ ಇದೆ. ಅಲ್ಲಿ ನಿಮ್ಗೆ ಏನು, ದಟ್ ಈಸ್ ಇದೆಲ್ಲ ಸಿಗುತ್ತೆ. ಚಕ್ಷು ಸೂರ್ಯ ಅಜಾಯತ ಅಂತೆಲ್ಲಾನು ಕೂಡ ಬರುತ್ತೆ. ಅಂದ್ರೆ ಚಂದ್ರ ಏನು, ದಟ್ ಈಸ್ ನಮ್ಮ ಮನಸ್ಸಿಂದ ಉಟ್ಕೊಂಡಿರೋದು ಅಂತ ಅರ್ಥ. ನೆಕ್ಸ್ಟ್ ಸೂರ್ಯ ಬಂದ್ಬಿಟ್ಟು ನಮ್ಮ ಕಣ್ಣಿಂದ ಏನು ಬಂದಿರುವಂತದ್ದು. ಹಿಂಗೆ ಏನು, ದಟ್ ಈಸ್ ಅಲ್ಲಿ ಕೆಲವೊಂದೆಲ್ಲಾನು ಕೂಡ ಏನು, ದಟ್ ಈಸ್ ಉಲ್ಲೇಖ ಇದೆ. ಅದ್ರ ಮುಖಾಂತರ ನಾವೇನು ಅದನ್ನ ವಾಸ್ತುಗೆ ಅಪ್ಲೈ ಮಾಡ್ಬೇಕು. ಅದೇ ಏನು, ದಟ್ ಈಸ್ ಮಯಾ ವಾಸ್ತುದಲ್ಲಿ ಏನು, ನಮ್ಮ ವೇದಿಕ್ ವಾಸ್ತುದಲ್ಲಿ ಅದೇ ಹೇಳ್ತಾ ಹೋಗೋದು. ಅದನ್ನ ನಾವೇನು, ದಟ್ ಈಸ್ ಕ್ಲಿಯರ್ ಆಗಿ ಏನು, ದಟ್ ಈಸ್ ಇದು ಮಾಡ್ಕೊಂಡ್ರೆ ವಾಸ್ತು ಏನು, ದಟ್ ಈಸ್ ದ ಫೈನಲ್ ಅಂಡ್ ಪರ್ಫೆಕ್ಟ್ ಏನು, ದಟ್ ಈಸ್ ಥಿಂಗ್ ಏನು, ದಟ್ ಈಸ್ ಅದೇ ವಾಸ್ತುನೇ. ವಾಸ್ತು ಕ್ಲಿಯರ್ ಮಾಡ್ಕೊಂಡ್ರೆ, ವಾಸ್ತು ಕರೆಕ್ಟ್ ಆಗಿದ್ರೆ 100% ಏನು 100% ವಾಸ್ತು ಮಾಡಕ್ಕಾಗಲ್ಲ. 60 to 70% ಮಾಡ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲನೂ ಕೂಡ 90% ಏನು, ದಟ್ ಈಸ್ ಬೆನಿಫಿಟ್ ಕೊಡುತ್ತೆ ಅನ್ನೋದಕ್ಕೂ ಕೂಡ ಸ್ವಲ್ಪ ಏನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಇನ್ಫಾರ್ಮೇಶನ್ ಆ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಡೇಸ್ ಅಲ್ಲಿ ಸಾಧ್ಯ ಆದ್ರೆ ಒಂದು ಹಳೆ ಕ್ಲಾಸ್, ಒಂದು ಇನ್ಕಂಪ್ಲೀಟ್ ಇತ್ತು ವಾಸ್ತು ಕ್ಲಾಸ್, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಹಳೆಬ್ರು ಯಾರು ಸೇರ್ಕೊಂಡಿದ್ರೆ ಅವ್ರಿಗೆ ಅದು ಕಂಪ್ಲೀಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಬೇರೆ ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿ ಏನೋ ಡೌಟ್ ಇದೆಯಾ? ಇಲ್ಲ ಯಾರಾದ್ರು ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. 1 ನಿಮಿಷ. ಹಲೋ, ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಇಲ್ಲ ಅಂದ್ರೆ ಕ್ಲಾಸ್ ಕ್ಲೋಸ್ ಮಾಡಿ. ಇಲ್ಲ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಏನಿಲ್ಲ ಸರ್, ಕ್ಲೋಸ್ ಮಾಡಿ ಸರ್. ಗುಡ್ ನೈಟ್ ಸರ್. ನಮಸ್ತೆ ಇಲ್ಲ ಸರ್. ಸರ್, ತುಂಬಾ ಚೆನ್ನಾಗಿದೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ಈಗ ಇದು ಕ್ಲಾಸ್ ಹೇಳಿದ್ರಲ್ಲ, ಅದು ಈಗ ಅದು ರೆಫರ್ಗೆ ಇನ್ನೊಂದು ಬುಕ್ ಬರುತ್ತಾ? ಸಪೋರ್ಟಿಂಗ್ ಮೆಟೀರಿಯಲ್ ಇದೆ ಸರ್. ಅದನ್ನೆಲ್ಲಾನು ಕೂಡ ರೆಡಿಮೇಡ್ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ. 2 days ಆಗ್ಲೇಬೇಕು ಸರ್? 1 day ಆಗಲ್ಲ? ಮೊದಲು 1 day ಪ್ಲಾನ್ ಮಾಡ್ತಾರಲ್ಲ ಸರ್? 1 day ನಲ್ಲಿ ಫುಲ್ ನಿಮ್ಗೆ ತಿಳಿಸ್ತೀನಿ ಸರ್. ಮತ್ತೆ ಸೆಕೆಂಡ್ ಡೇ ಪ್ರಾಕ್ಟೀಸ್. ಅಲ್ಲ, ಮೊದಲು 1 day ಮಾಡಿದ್ರಲ್ವಾ? ಅದೇ ಒನ್ ಡೇ ಅಂತ ಅನ್ಕೊಂಡಿದ್ದೆ. 1 ಡೇದಲ್ಲಿ ಕೆಲವರು 2 days ಮಾಡಿ ಅಂತಂದ್ರೆ ಅದಿಂಗಾಗಿ 1 day ಫುಲ್ ಕ್ಲಾಸ್ ಇರುತ್ತೆ. ಇನ್ನೊಂದು ದಿನ ನಿಮ್ಗೆ ನಿಮ್ಗೆ ಹೆಂಗ್ ಬರಿಬೇಕು ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕಲ್ಲ. 2ನೇ ದಿನ ಪ್ರಾಕ್ಟಿಕಲ್ ಕ್ಲಾಸ್ ತರ. ಅಲ್ಲೇನೆ ಪ್ರಾಕ್ಟೀಸ್ ಮಾಡಿಸಿ ಮತ್ತೆ ಕಳ್ಸೋದು. ಮತ್ತೆ ಅಡಿಷನ್ ಕೆಲವೊಂದೆಲ್ಲಾನು ಕೂಡ ಈ ಒಂದು 12 ಪೋರ್ಟಲ್ಸ್ ಕೂಡ ನಿಮ್ಗೆ ತಿಳಿಸಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಎಕ್ಸ್ಟ್ರಾ ಅದರಲ್ಲಿ ಎಕ್ಸ್ಟ್ರಾ ಹೇಳುವಂಥದ್ದು. ನೆಕ್ಸ್ಟ್
ಈ ಒಂದು ವಾಸ್ತುದ ಬಗ್ಗೆ ಕೆಲವೊಂದು ಸೀಕ್ರೆಟ್ಸ್ ಇದೆ ಅಡಿಷನ್ ಅಂತ ಹೇಳಿದ್ನಲ್ಲ, ಅದನ್ನ ನೆಕ್ಸ್ಟ್ ಹೇಳುವಂಥದ್ದು ಸರ್. ಹಂಗಾಗಿ ಎಕ್ಸ್ಟ್ರಾ. ಇಲ್ಲಿ ಮಾಮೂಲಿ ವಸತಿ ಮಾಡೋಣ ಅಲ್ಲೇನೆ ಸರ್? ಅಲ್ಲೇ ಸರ್, ಅಲ್ಲೇ ಅಥವಾ ಬೇರೆ ಕಡೆ ನಿಮ್ಗೆ ಹೇಳ್ತೀನಿ. ಡೇಟ್ಸ್ ಕೂಡ ನಿಮ್ಗೆ ಮೆಸೇಜ್ ಮಾಡ್ತೀನಿ ಸರ್. ಫೀಸ್ ಎಷ್ಟಾಗುತ್ತೆ ಸರ್? ಸರ್ ಫೀಸು ನೀವು ಸಪ್ರೇಟ್ ಮೆಸೇಜ್ ಮಾಡಿ ಸರ್, ನಿಮ್ಗೆ ಹೇಳ್ತೀನಿ. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮಾತಾಡ್ತೀನಿ. ಓಕೆ, ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ ಯು, ವೆಲ್ಕಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಹ್ಞೂ ಸರ್, ನೀವು ಆರಾಮ? ಸುಮಾರು ಹೇಳಿ. ಸಗಳೆ ಆಯ್ತಾ ಇದೆ. ಹ್ಮ್. ಅದೇ ನಂದು ಮೊಬೈಲ್ ನಂಬರ್ದು ಅದೆಲ್ಲ ಹೇಳಿದ್ವಿ, ಯಾವಾಗ ಮಾಡ್ಕೊಡ್ತೀರಿ ಅಂತ ಗೊತ್ತಾಗಿಲ್ಲ. ಮೊಬೈಲ್ ನಂಬರ್ಗಾ? ಸರ್. ಸರ್ ನಿಮ್ ಮೊಬೈಲ್ ನ್ಯೂಮರಾಲಜಿ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಮೊನ್ನೆ ಇನ್ನೊಂದ್ಸತಿ ರಿಪೀಟ್ ಮಾಡಿದೆ. ಫೈನಲ್ ನ್ಯೂಮರಾಲಜಿ ಅಂತ ಕೂಡ ಕಂಪ್ಲೀಟ್ ಆಯ್ತು. ಓನ್ಲಿ ಫೋರ್ ಸ್ಟೆಪ್ಸ್ ನ್ಯೂಮರಾಲಜಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಂತ್ ಅಲ್ಲಿ ಮಾಡಿದೆ. ಕಂಪ್ಲೀಟ್ ಆಯ್ತು ಸರ್ ಅದು. ಅದು ನಿಮ್ಗೆ ಬೇಕಂದ್ರೆ ನೀವು ನಾಳೆ ನಾಡಿದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸರ್, ಅದು ನಿಮ್ಗೆ ಶೇರ್ ಮಾಡ್ತೀನಿ. ಸರಿ ಸರ್. ಸರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತೀರಲ್ಲ? ಫೋನ್ ಯಾವ ಟೈಮಲ್ಲಿ ಫೋನ್ ಮಾಡ್ಬೇಕು ಸರ್ ನಿಮಗೆ? ಮಧ್ಯಾಹ್ನ ಸರ್, ಮಧ್ಯಾಹ್ನ 1:15 to 2 ಒಳಗಡೆ, ಇಲ್ಲ ಅಂತಂದ್ರೆ ಆಫ್ಟರ್ 4. ಆಫ್ಟರ್ 4 ಮೇಲೆ? ಸರಿ ಸರ್, ಆಯ್ತು ಆಯ್ತು ಸರ್, ಓಕೆ. ಬೇರೆ ಏನಾದ್ರು ಹೇಳೋದಿದೆಯಾ? ಬೇರೆ ಯಾರಾದ್ರೂ ಹೇಳಿ. ಬಟ್ 12 portal is very very effective. ಹೈ ಎನರ್ಜೀಸ್ ಏನು ದಟ್ ಈಸ್ ಶಿಫ್ಟ್ ಮಾಡ್ಕೊಳೋದಕ್ಕೆ, ಬ್ಯಾಲೆನ್ಸ್ ನ ಏನು ದಟ್ ಈಸ್ ಚೇಂಜ್ ಮಾಡ್ಕೊಳಕ್ಕೆ, 2026 ಅಲ್ಲಿ ಬೆಸ್ಟ್ ರಿಸಲ್ಟ್ ತಗೊಳೋದಕ್ಕೆ ಇದು ಒಳ್ಳೆ ಏನು ದಟ್ ಈಸ್ ಎನರ್ಜಿ ಶಿಫ್ಟ್ ಪೋರ್ಟಲ್. ಇದು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಈ ಬೆನಿಫಿಟ್ ಏನು ದಟ್ ಈಸ್ ಯೂಸ್ ಮಾಡ್ಕೊಂಡ್ರೆ ಟೋಟಲ್ 12 months ನಿಮ್ಗೆ 2026 ಹೈಯೆಸ್ಟ್ ಎನರ್ಜೀಸ್ ನಿಮ್ಗೆ ಸಿಗುತ್ತೆ. ಎವ್ರಿ ಇಯರ್ ಬರ್ತದ ಸರ್ ಸೇಮ್? ಅಂದ್ರೆ ಎವ್ರಿ ಇಯರ್ ಬರುತ್ತೆ ಸರ್. ಇದು 12 portal ಎವ್ರಿ ಇಯರ್ ಬರುತ್ತೆ. ಅದೇ ಎವ್ರಿ ಡಿಸೆಂಬರ್ ಇದ್ ಮಾಡ್ಕೊಂಡ್ರೆ 1 year ಇದಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದು ನಿಮ್ಗೆ ಆಫ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಸರ್. ಟೋಟಲ್ 12 portal ಏನು, ಎವ್ರಿ ಮಂತ್ ಒಂದೊಂದು ಪೋರ್ಟಲ್ ಏನ್ ಬರುತ್ತೆ ಅದೆಲ್ಲಾನು ತಿಳಿಸ್ಕೊಡ್ತೀನಿ. ಎವ್ರಿ ಮಂತ್ ಬೇರೆ ಇದೆ? ಓಕೆ. ಎವ್ರಿ ಮಂತ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಏನು ಹೇಳ್ತಾ ಇದ್ರಿ? ಅವರು ಏನಾದ್ರು ಹೇಳೋದಿದೆಯಾ? ಏನೋ ಪ್ರಶ್ನೆ ಇದೆಯಾ? ಓಕೆ, ಅದು ಏನು ಪ್ರಶ್ನೆ ಇಲ್ಲ ಅಂತಂದ್ರೆ RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ ಸರ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಈ ಒಂದು 12 portal ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು PDF ನ ನಾನು ಗ್ರೂಪ್ ಅಲ್ಲಿ ಗ್ರೂಪ್ ಬಂದ್ಬಿಟ್ಟು ಇದು 12 portal ಅಂತಿದೆ ಆಯ್ತಾ. ಆ ಗ್ರೂಪ್ ಅಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಿಮ್ಗೆ ಶೇರ್ ಮಾಡ್ತೇನೆ. 12 ಅಂತ ಇದೆ ಪೋರ್ಟಲ್. ಇಲ್ಲ ಅಂತಂದ್ರೆ ನೀವು ಆ ಗ್ರೂಪ್ ಅಲ್ಲಿ ಇಲ್ಲ ಅದರಲ್ಲೇ ಸರ್ ಲಿಂಕ್ ಕಳ್ಸಿರೋದು. ನೀವು ಆ ಪೋರ್ಟಲ್ ಅಲ್ಲಿ ಇಲ್ಲ ಅಂತಂದ್ರೆ
ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸರ್ ನಾನು ಈಗ ಜಾಯ್ನ್ ಆಗಿದ್ದೀನಿ, ಬಟ್ ನಂಗೆ ಏನೇನು ಹಿಂದೆ ಮುಂದೆ ಏನೇನು ಗೊತ್ತಿಲ್ಲ. ರೆಕಾರ್ಡಿಂಗ್ ಕೊಡ್ತೀರಲ್ಲ? ಎಸ್ ಸರ್, ಗ್ರೂಪ್ ಅಲ್ಲಿ ಹಾಕ್ತೀನಿ. ಸರಿ ಸರ್. ಮತ್ತೆ ಇದೊಂದು ತಗೊಳ್ಳಿ. ಇದು ಚೆನ್ನಾಗಿ ಜ್ಞಾಪಕ 1 2 3 ಅಂತಂದ್ರೆ ಡೇಟ್ 1 ಅಲ್ಲ, ಡೇಟು ನಾಳೆಯಿಂದ ಏನು 12 ಫಸ್ಟ್. ಇದನ್ನ ಪ್ರಾಕ್ಟೀಸ್ ಮಾಡೋದು ಚೆನ್ನಾಗಿ ಬರ್ಕೊಳ್ಳಿ. ಇದು ನಾಳೆ 12 ಇಂದ ಹಿಡಿದು ದಟ್ ಈಸ್ ನೆಕ್ಸ್ಟ್ 12 ಡೇಸ್ ಅಂತಂದ್ರೆ 23 ಬರುತ್ತೆ. 12 14 15 ನೆಕ್ಸ್ಟ್ 16 ಸರಿ, ಒಂದು ನಿಮಿಷ ಮಿಸ್. 11 12 13 14 15 13 14 15 16 17 ಹಿಂಗೆ ಬರುತ್ತೆ. ನೆಕ್ಸ್ಟ್ 18 19 20 ನೆಕ್ಸ್ಟ್ 21. ಈ 21 ನೀವು ಮುಂದೆ ಬರೋದು, ಆಯ್ತಾ? ಇದನ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ, ಆಯ್ತಾ? ಇದಿಷ್ಟು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭರಾತ್ರಿ ಎಲ್ಲರೂ.